ओम शांति, ओम शांति, ओम शांति, ओम। से न्यारे मन वीणा के तार बोले, मन वीणा के तार बोले। उड़ जा आज प्यारे, तुझको सितारे करते इशारे। मन वीणा के तार बोले, मन वीणा के तार। ओम शांति।
ಅವ್ಯಕ್ತ ಬಾಪ್ತಾದ ಮಹಾವಾಕ್ಯ 24/10/2010. ಆ ದಿನದ ಮುರಳಿ ಇವತ್ತು ರಿವೈಸ್ ಆಗ್ತಾ ಇದೆ. ಇವತ್ತು 14/6/2026. समय की रफ्तार प्रमाण अभी विशेष स्वभाव संस्कार परिवर्तन करने में तीव्रता लाओ. मनसा द्वारा आत्माओं को भिन्न भिन्न किरणें दो. ಅಂದರೆ ಈಗ ಸಮಯದ ಒಂದು ಗತಿಯನ್ನು ನಾವು ನೋಡಿದರೆ ವಿಶೇಷ ನಮ್ಮ ಸ್ವಭಾವ ಸಂಸ್ಕಾರ ಪರಿವರ್ತನೆಯಲ್ಲಿ ತೀವ್ರತೆ ಬರಬೇಕು. ಸ್ವಭಾವ ಸಂಸ್ಕಾರದ ಪರಿವರ್ತನೆಯಲ್ಲಿ ತೀವ್ರತೆ ಬರಬೇಕು. ಮತ್ತು ಮನಸ್ಸಿನ ಮೂಲಕ ಆತ್ಮಗಳಿಗೆ ಭಿನ್ನ ಭಿನ್ನ ಕಿರಣಗಳನ್ನು ಕೊಡಿ. आज चारों ओर के परमात्मा तख्त नशीन, ब्रकोटी तख्त नशीन, विश्व के तख्त नशीन बच्चों को देख हर्षित हो रहे हैं. ಬಾಬಾ ಇವತ್ತು 4 ಕಡೆಯಲ್ಲಿರುವ ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಕುಳಿತಿರುವ, ಬ್ರಕೋಟಿ ಸಿಂಹಾಸನದಲ್ಲಿ ಕುಳಿತಿರುವ, ವಿಶ್ವದ ರಾಜ್ಯ ಸಿಂಹಾಸನದಲ್ಲಿ ಕುಳಿತಿರುವ ಮಕ್ಕಳನ್ನು ನೋಡ್ತಾ ಇದ್ದಾರೆ. ನೋಡಿ ತಂದೆಗೆ ಹರ್ಷ ಆಗ್ತಾ ಇದೆ. ಎಲ್ಲಿ ಕೂತ್ಕೊಂಡಿದ್ದಾರೆ ಮಕ್ಕಳು? ತಂದೆಯ ಹೃದಯ ಸಿಂಹಾಸನ, ಬ್ರಕೋಟಿ ಸಿಂಹಾಸನ, ವಿಶ್ವದ ರಾಜ್ಯ ಸಿಂಹಾಸನ. ತಂದೆಗೆ ನೋಡಿ ನೋಡಿ ಹರ್ಷ ಪಡ್ತಿದ್ದಾರೆ. ಈ ಪರಮಾತ್ಮ ಹೃದಯ ಸಿಂಹಾಸನ आप ब्राह्मणों के लिए ही है. ಪರಮಾತ್ಮನ ಹೃದಯ ಸಿಂಹಾಸನ ಕೇವಲ ನಾವು ಬ್ರಾಹ್ಮಣಾತ್ಮರಿಗೆ ಮಾತ್ರ. ಬ್ರಕೋಟಿ ಸಿಂಹಾಸನ ಸಬಕೆ ಪಾಸ್ ಹೈ. ಎಲ್ಲರ ಬಳಿನೂ ಬ್ರಕೋಟಿ ಸಿಂಹಾಸನ ಇದೆ. ಎಲ್ಲ ಆತ್ಮಜ್ಯೋತಿಗಳು ಅವರವರ ಬ್ರಕೋಟಿಯ ನಡುವೆ ಇರ್ತಾರೆ. ಆದರೆ परमात्मन हृदय सिंहासन सिर्फ ब्राह्मण आत्माओं के ही भाग्य में है. केवल ब्राह्मण आत्मर भाग्यदल्लि मात्र ಇದೆ. ये परमात्मा तख्त विश्व का तख्त दिलाता है. ಈ ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಂಡ್ರೆ ಭವಿಷ್ಯದಲ್ಲಿ ವಿಶ್ವದ ಸಿಂಹಾಸನ, ರಾಜ ಸಿಂಹಾಸನವನ್ನು ಕೊಡ್ತದೆ. ಅದು तीनों तख्त के अधिकारी आत्मा आप ब्राह्मण ही हो. 3 ಸಿಂಹಾಸನಕ್ಕೆ ಅಧಿಕಾರಿಗಳು ತಾವು ಬ್ರಾಹ್ಮಣಾತ್ಮರಾಗಿದ್ದೀರಿ. ये परमात्मा तख्त कितना श्रेष्ठ है और कोई युग में परमात्मा तख्त प्राप्त नहीं होता. ಪರಮಾತ್ಮನ ಸಿಂಹಾಸನ ಕೇವಲ ಸಂಗಮ ಯುಗದಲ್ಲಿ ಮಾತ್ರ, ಬೇರೆ ಯಾವ ಯುಗದಲ್ಲಿ ಸಹಿತ ಸಿಗುವುದಿಲ್ಲ. ये परमात्मा तख्त गाया भी जाता. परमात्मा तख्त के अधिकारी भक्ति मार्ग में भी माला के मणिके के रूप में गाए हैं और पूजे जाते हैं. ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಯಾರು ಕೂತ್ಕೋತಾರೋ ಅಂಥ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕೆ ಅಧಿಕಾರಿ ಮಕ್ಕಳು ಯಾರಿದ್ದರೋ ಅವರನ್ನು ಭಕ್ತಿ ಮಾರ್ಗದಲ್ಲಿ ಸಹಿತ ಮಾಲೆಯ ಮಣಿಯ ರೂಪದಲ್ಲಿ ಏನು ಮಾಡ್ತಾರೆ? ನೆನಪು ಮಾಡ್ತಾರೆ, ಸ್ಮರಿಸ್ತಾರೆ, ಪೂಜೆ ಮಾಡ್ತಾರೆ. ಕೋಟು ಮೇ ಕೋಯಿ ಕೆ ರೂಪ ಮೇ ಗಾಯೆ ಜಾತೆ ಹಿ. ಕೋಟಿಯಲ್ಲಿ ಕೆಲವರದು ಮಾತ್ರ ಮಾಲೆಯಲ್ಲಿ ಮಣಿಯಾಗಿ ಗಾಯನ ಮಾಡ್ತಾರೆ. ಎಷ್ಟು ಮಾಲೆ? 8 ರತ್ನಗಳ ಮಾಲೆ ಇರ್ಬೋದು, 108 ರತ್ನಗಳ ಮಾಲೆ ಇರ್ಬೋದು. ಕೋಟಿ ಕೋಟಿ ಮನುಷ್ಯಾತ್ಮರ ನಡುವೆ बड़ी भावना से एक एक मणके को कितनी ऊंची दृष्टि से देखते रहते हैं. ಎಷ್ಟು ಶ್ರೇಷ್ಠ ಭಾವನೆಯಿಂದ
ಒಂದೊಂದು ಮಣಿಯನ್ನು ಸಹಿತ, ಮುತ್ತಿನಲ್ಲಿರುವ ಮಾಲೆಯಲ್ಲಿರುವ ಒಂದೊಂದು ಮಣಿಯನ್ನು ಸಹಿತ ಎಷ್ಟು ಶ್ರೇಷ್ಠ ದೃಷ್ಟಿಯಿಂದ ನೋಡ್ತಾರೆ. ತೋ ಆಪ್ ಸಬಕೋ ಫಕ್ರ ಹೇನ, ತಮ್ಮೆಲ್ಲರಿಗೂ ಸಹಿತ ಆ ನಶೆ ಇದೆ ಅಲ್ವಾ? ಹೇ ಫಕ್ರ್, ಹಮಾರೆ ಸಿವಾಯಿ ಕೋಯಿ ಭಿ ಇಸ್ ತಖ್ತ್ ಕಾ ಅನುಭವ ನಹಿ ಕರ್ ಸಕ್ತೆ. ನನ್ನ ವಿನಃ ಇಂಥ ಪರಮಾತ್ಮನ ಹೃದಯ ಸಿಂಹಾಸನ ಬೇರೆ ಯಾರಿಗೂ ಸಹಿತ ಅನುಭವ ಇಲ್ಲ. ಲೇಕಿನ್ ಆಪ್ ಸಬ್ ಬ್ರಾಹ್ಮಣೋಂ ಕಾ ತೋ ಜನ್ಮಸಿದ್ಧ ಅಧಿಕಾರ. ತಂದೆಯ ಹೃದಯ ಸಿಂಹಾಸನ ನಾವೆಲ್ಲ ಬ್ರಾಹ್ಮಣಾತ್ಮರಿಗೆ ಜನ್ಮಸಿದ್ಧ ಅಧಿಕಾರ. ಆಪ್ಕೆ ಲಿಯೆ ತಖ್ತ್ ಗಲೆ ಕಾ ಹಾರ ಹೈ. ನಮ್ಮ ಪಾಲಿಗೆ ಈ ಸಿಂಹಾಸನವೇ ಕೊರಳ ಹಾರ. तो इतना नशा रहता है भगवान के दिल तख्त के अधिकारी, ಭಗವಂತನ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಗಳಾಗಿರುವಂಥ ತಮಗೆ ಅಷ್ಟು ನಶೆ ಇದೆಯಾ? ಯಹ ನಶಾ और ಖುಷಿ सबको सदा स्मृति में रहता है. ಈ ನಶೆ ಮತ್ತು ಖುಷಿ ಸದಾ ಕಾಲಕ ಸ್ಮೃತಿಯಲ್ಲಿದೆಯಾ? हम कौन हैं इसका निश्चय और नशा रहता है. ನಾವು ಯಾರಾಗಿದ್ದೀನಿ, ಈ ನಿಶ್ಚಯ ಮತ್ತು ನಶೆ ಸದಾ ಕಾಲಕ್ಕೆ ಇರ್ತದ ಅಂತ ಕೇಳ್ತಾರೆ ಬಾಬಾ. ಹೇಳಿ, 1ನೇ ಪ್ಯಾರಾಗ್ರಾಫಿನಲ್ಲಿ ಬಾಬಾ ಯಾವ ನಶೆ ಮತ್ತು ನಿಶ್ಚಯ, ನಶೆ, ಖುಷಿಯನ್ನು ನಮಗೆ ತಂದುಕೊಟ್ರು? 5000 ವರ್ಷದ ಸೃಷ್ಟಿಯ ನಾಟಕದಲ್ಲಿ ನಾವು ಬ್ರಾಹ್ಮಣಾತ್ಮರಿಗೆ ಮಾತ್ರ ಭಾಗ್ಯ. ಯಾವುದದು? ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಳ್ಳುವ ಭಾಗ್ಯ. ಆಮೇಲೆ ಬಾಬಾ ಹೇಳ್ತಾರೆ, ಇದು ಅತ್ಯಂತ ಶ್ರೇಷ್ಠವಾದ ಸಿಂಹಾಸನ. ಯಾವ ಯುಗದಲ್ಲಿಯೂ ಈ ಸಿಂಹಾಸನ ಯಾರಿಗೂ ಸಿಗೋದಿಲ್ಲ. ಭಕ್ತಿ ಮಾರ್ಗದಲ್ಲಿ ಸಹಿತ ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಕುಳಿತಂಥವರ ಮಾಲೆಯ ಮಣಿಯ ರೂಪದಲ್ಲಿ ಗಾಯನ ಮತ್ತು ಪೂಜೆ ಮಾಡ್ತಾರೆ. ಕೋಟಿಯಲ್ಲಿ ಕೆಲವರಿಗೆ ಅಷ್ಟೇ ಗಾಯನ ಮಾಡ್ತಾರೆ. ಆ ಮಾಲೆಯಲ್ಲಿ ಬರುವಂಥ ಮಣಿಗಳನ್ನು ಎಷ್ಟು ಶ್ರೇಷ್ಠ ದೃಷ್ಟಿಯಿಂದ ನೋಡ್ತಾರೆ. ಬಾಬಾ ತಿಳಿಸ್ತಿದ್ದಾರೆ, ನಮ್ಮ ವಿನಃ ಇಂಥ ಸಿಂಹಾಸನ ಯಾರಿಗೂ ಅನುಭವದಲ್ಲಿ ಇಲ್ಲ. ನಮ್ಮದು ಜನ್ಮಸಿದ್ಧ ಅಧಿಕಾರ. ಬಾಬಾ ಹೇಳ್ತಾರೆ, ನಮ್ಮ ಪಾಲಿಗೆ ಆ ಸಿಂಹಾಸನ ಅಂದರೆ ಕೊರಳ ಹಾರ ಇದ್ದಂತೆ. ನಶೆ ಇದೆ ಅಲ್ವಾ, ನಿಶ್ಚಯ ಇದೆ ಅಲ್ವಾ ಅಂತ ಬಾಬಾ ತಿಳಿಸ್ತಿದ್ದಾರೆ. बाप दादा तो ऐसे 3 तख्त के अधिकारी बच्चों को देख ಖುಷಿ होती है. ಈ 3 ಸಿಂಹಾಸನಕ್ಕೆ ಅಧಿಕಾರಿಯಾಗಿರುವಂಥ ಮಕ್ಕಳನ್ನು ನೋಡಿ ಬಾಪ್ ದಾದರವರಿಗೆ ಭಾಳ ಖುಷಿ ಆಗ್ತಾ ಇದೆ. ವಾ ಮೇರೆ ಶ್ರೇಷ್ಠ ಅಧಿಕಾರಿ ಬಚ್ಚೆ, ವಾ ವಾ ನನ್ನ ಶ್ರೇಷ್ಠ ಅಧಿಕಾರಿ ಮಕ್ಕಳೇ, ವಾ बच्चे कहते हैं वाह बाबा वाह, और आप कहते हो वाह बच्चे, बाप कहते हैं वाह बच्चे वाह. स्वयं बाप भी ऐसे बच्चों की महिमा गाते तो नशा है. हम कौन हैं? नशे ಇದೆ ಅಲ್ವಾ ನಾವು ಯಾರಂತ? जितना निश्चय होगा उतना ही नशा होगा. ಎಷ್ಟು ನಮಗೆ ಇದು ನಿಶ್ಚಯ ಇದೆಯೋ ಅಷ್ಟು ನಶೆ ಇರ್ತದೆ. ಕೋಟಿ ಕೋಟಿ ಜನರಲ್ಲಿ ಪರಮಾತ್ಮನ ಹೃದಯ ಸಿಂಹಾಸನದ ಅಧಿಕಾರಿ ಮಗು ನಾನು. ಎಷ್ಟು ನಿಶ್ಚಯ. ಬಾಬಾ ಹೇಳ್ತಾರೆ, ನಿಶ್ಚಯ ಇದ್ದವರಿಗೆ ನಶೆ ಇರ್ತದೆ. ಯಾರಿಗೆ ನಶೆ ಇದೆಯೋ ಚೆಹರೆ ಮತ್ತು ಚಲನ ಸೆ ದಿಖಾಯಿ ದೇತಾ ಹೈ. ನಶೆ ಇದ್ದರೆ ಸಾಕು, ಅವರ ಚಲನವಲನ, ಅವರ ಮುಖಮಂಡಲದಲ್ಲಿ ಆ ನಶೆ ಕಾಣ್ತಾ ಇರ್ತದೆ. ಜಿಸ್ಕೋ ನಿಶ್ಚಯ ಹೈ ಉಸ್ಕೋ ನಶಾ ಜರೂರ್ ಹೋತಾ ಹೈ. ಯಾರಿಗೆ ನಿಶ್ಚಯ ಇದೆಯೋ ಅವರಿಗೆ ನಶೆ ಅವಶ್ಯಕವಾಗಿ ಇರ್ತದೆ. बाप दादा भी अभी हर बच्चे के चेहरे और चलन द्वारा आत्माओं को अनुभव कराने चाहते हैं. ಭಾವನೆಗೂ ಸಹಿತ ಮಕ್ಕಳ ಚಲನವಲನ, ಬಿಹೇವಿಯರ್ ಮತ್ತು ಮುಖಮಂಡಲದ ಮೂಲಕ ಅನ್ಯ ಆತ್ಮಗಳಿಗೆ ಅನುಭವ ಮಾಡಿಸಲಿಕ್ಕೆ ಬಾಬಾ ಬಯಸ್ತಿದ್ದಾರೆ. वाणी द्वारा तो अनुभव करने लगे ही, अभी अनुभव करने का कार्य शुरू हो गया है. ನಾವೇನು ಜ್ಞಾನ ಕೊಡ್ತೀವೋ ಅದು ಮತ್ತೊಬ್ಬರಿಗೆ ಏನಾಗಲಿಕ್ಕೆ ಶುರುವಾಗಿದೆ, ಅನುಭವ ಆಗಲಿಕ್ಕೆ ಶುರುವಾಗಿದೆ. ಆದರೆ ನಮ್ಮ ಚಲನವಲನ ಮತ್ತು ಮುಖಮಂಡಲದಿಂದ ಮತ್ತೊಬ್ಬರಿಗೆ ಅನುಭವ ಮಾಡಿಸಬೇಕು, ಆ ಕೆಲಸನೂ ಶುರುವಾಗಿದೆ. पहले सुनते थे, सोचते थे, अभी आप ब्राह्मण आत्माओं की स्थिति का प्रभाव अनुभव करने लगे ही. ಮೊದಲು ನಾವು ಜ್ಞಾನ ಕೊಟ್ಟ ಕೂಡಲೇ ಯೋಚನೆ ಮಾಡ್ತಿದ್ರು, ಆಮೇಲೆ ಕೇಳ್ತಿದ್ರು,
ಅಲ್ವಾ? ಈಗ ಬ್ರಾಹ್ಮಣಾತ್ಮರ ಸ್ಥಿತಿಯ ಪ್ರಭಾವದ ಅನುಭವ ಆಗಲಿಕ್ಕೆ ಶುರುವಾಗಿದೆ. तो अपने आप को चेक करो, मैं सारे दिन में कितना समय परमात्मा दिल तख्त पर रहता हूँ. ಚೆಕ್ ಮಾಡಿಕೊಳ್ಳಿ. ಇಡೀ ದಿನ ನಾನು ಬಾಬರವರ ಹೃದಯ ಸಿಂಹಾಸನದಲ್ಲಿ ಎಷ್ಟೊತ್ತಿರ್ತೀನಿ ನಾನು? क्योंकि ये दिल तख्त विश्व का राज्य प्राप्त कराने का आधार है. ತಂದೆ ಹೃದಯ ಸಿಂಹಾಸನದಲ್ಲಿ ಎಷ್ಟು ಕೂತ್ಕೋತೀವೋ ಆವಾಗ ಭವಿಷ್ಯದ ರಾಜ್ಯ ಸಿಂಹಾಸನವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಇದು ಆಧಾರವಾಗಿದೆ. तो इस दिल तख्त के आधार से जितना समय आप दिल तख्त के अधिकारी रहते हो उतना ज़्यादा समय भविष्य में राज्य घराने में अधिकारी बनते हो. ಇಲ್ಲಿ ಎಷ್ಟು ದೀರ್ಘಕಾಲ ತಂದೆಯ ಹೃದಯ ಸಿಂಹಾಸನದಲ್ಲಿ ಇರ್ತೀವೋ ಅಷ್ಟು ದೀರ್ಘಕಾಲದ ಸಮಯದವರೆಗೆ ಭವಿಷ್ಯದಲ್ಲಿ ರಾಜಮನೆತನದಲ್ಲಿ ಅಧಿಕಾರಿಯಾಗಿ ಬರ್ತೀವಿ. ದೀರ್ಘಕಾಲ ತಂದೆಯ ಹೃದಯ ಸಿಂಹಾಸನದಲ್ಲಿದ್ದರೆ ಭವಿಷ್ಯದಲ್ಲಿ ರಾಜಮನೆತನದಲ್ಲಿ ಅಧಿಕಾರಿಯಾಗಿ ಬರ್ತೀವಿ. ಚೆಕ್ ಮಾಡ್ಕೊಳ್ಳಿ. जब से मैं ब्राह्मण बना हूँ कितना समय दिल तख्त नशीन बना. ನಾನು ಬಾಬನ ಮಗುವಾದಂದಿನಿಂದ ಬ್ರಾಹ್ಮಣ ಮಗುವಾದಂದಿನಿಂದ ನಾನು ಎಷ್ಟು ಸಮಯ ತಂದೆಯ ಹೃದಯ ಸಿಂಹಾಸನದಲ್ಲಿದ್ದೀನಿ? ತಮ್ಮನ್ನು ತಾವೇ ಚೆಕ್ ಮಾಡಿಕೊಳ್ಳಿ. ಯಾವಾಗ ಹೃದಯ ಸಿಂಹಾಸನದಲ್ಲಿ ಕೂತ್ಕೋತೀವಿ? ತಂದೆ ಹೇಳಿದಂತೆ ನಡೆದರೆ, ಶ್ರೀಮತಕ್ಕೆ ತಕ್ಕಂತೆ ನಾವು ನಡ್ಕೊಂಡ್ರೆ ತಂದೆಯ ಹೃದಯವನ್ನು ಗೆಲ್ಬೋದು. ಆಜ್ಞಾಕಾರಿಯಾಗಿರೋದು, ನಂಬಿಗಸ್ತಾಗಿರೋದು, ಅವನ ಆದೇಶ ಏನುಂಟೋ ಅದಕ್ಕೆ ತಕ್ಕಂತೆ ನಮ್ಮ ಜೀವನ ಇಟ್ಕೊಳ್ಳೋದು, ಈ ರೀತಿ ನಾವು ನಡ್ಕೊಂಡ್ರೆ ತಂದೆ ಹೃದಯವನ್ನೇ ಗೆಲ್ಲಂಗಿಲ್ವಾ? ಬಾಬಾ ಅಂತಿದ್ದಾರೆ, ನಾನು ಬಾಬನ ಮಗುವಾದಂದಿನಿಂದ ಇವತ್ತಿನ ತನಕ ಎಷ್ಟರ ಮಟ್ಟಿಗೆ ನಾನು ಎಷ್ಟು ಸಮಯ ತಂದೆ ಹೃದಯ ಸಿಂಹಾಸನದಲ್ಲಿ ಇದ್ದೀನಿ ಅಂತ ಕೇಳ್ಕೊಳ್ಳಿ. ತಕ್ತ ಪರ್ತು ನಂಬರ್ ವಾರ್ ಬೈಟೆಂಗೆ ಎಲ್ಲರೂ ಸಿಂಹಾಸನದಲ್ಲೇ ಕೂತ್ಕೊಂಡಿದ್ದೀವಿ, ನಂಬರ್ ಮಾತ್ರ ಹೆಚ್ಚು ಕಡಿಮೆ ಇದೆ. इसके आधार से सदा राज्य फैमिली में राज्य घराने में अधिकारी बनेंगे. ಈಗ ಎಷ್ಟು ತಂದೆ ಹೃದಯವನ್ನು ಗೆಲ್ತೀವೋ, ತಂದೆಯ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಳ್ತೀವೋ, ಈ ಆಧಾರದಿಂದ ಭವಿಷ್ಯದಲ್ಲಿ ರಾಜ ಕುಟುಂಬದಲ್ಲಿ ರಾಜಮನೆತನದಲ್ಲಿ ನಾವು ಅಧಿಕಾರಿಯಾಗಿ ಬರ್ತೀವಿ. ಚೆಕ್ ಕಿಯಾ ಕಭಿ ದಿಲ್ ತಖ್ತ್ ಸೆ ಉತ್ತರ್ ತೋ ನಹೀ ಜಾತೆ. ಬಾಬರ ಹೃದಯ ಸಿಂಹಾಸನದಿಂದ ಕೆಲವೊಮ್ಮೆ ಕೆಳಗಿಳಿಯಂಗಿಲ್ಲಲ್ವಾ? अपना हिसाब निकालना, क्योंकि इसके आधार से आप सदा राज्य घराने में आएंगे. ದೀರ್ಘಕಾಲ ನಿರಂತರ ನಾವು ತಂದೆ ಹೃದಯ ಸಿಂಹಾಸನದಲ್ಲೇ ಇದ್ದರೆ ಭವಿಷ್ಯದಲ್ಲಿಯೂ ಸದಾ ರಾಜಮನೆತನದಲ್ಲಿ ಬರ್ತೀವಿ. ಚೆಕ್ಕನ್ನ तख्त को छोड़ कभी मिट्टी में पाँव तो नहीं रखते. ಸಿಂಹಾಸನದಿಂದ ಕೆಳಗಿಳಿತು ಮಣ್ಣಲ್ಲಿ ಕಾಲಿಡಂಗಿಲ್ಲಲ್ವಾ? 63 जन्म के संस्कार अनुसार देह बान रूपी मिट्टी में पाँव रखा. 63 ಜನ್ಮದ ಸಂಸ್ಕಾರದ ಅನುಸಾರವಾಗಿ ದೇಹ ಪ್ರಜ್ಞೆ ಎನ್ನುವ ಮಣ್ಣಿನಲ್ಲಿ ಕಾಲಿಟ್ಟೆವು. ಸತ್ಯ ತ್ರೇತಾಯುಗದಲ್ಲಿ ದೇವಿ ದೇವತೆಗಳಿಗೆ ದೇಹಬಾನೇ ಇಲ್ಲ, ದೇಹಾಭಿಮಾನನೂ ಇಲ್ಲ, ದೇಹದ ಪ್ರಜ್ಞೆ ದೇಹದ ಭಾವನೆಯೂ ಇಲ್ಲ, ದೇಹಾಭಿಮಾನನೂ ಇಲ್ಲ. ದೇಹದ ಕಾನ್ಷಿಯಸಲ್ಲಿ ಬಂದರೆ ಸಾಕು, ನಾವು ಮಣ್ಣಲ್ಲಿ ಕಾಲಿಟ್ಟಂತೆ. ಏಕ ಹೈ ದೇಹಬಾನ್, दूसरा है देह अभिमान. ದೇಹಬಾನ್ ಕಿ ಮಿಟ್ಟಿ ಗೆಹರಿ ಹೈ. ದೇಹಾಭಿಮಾನ ಅಂದರೆ ಅದು ಆಳವಾದುದು, ದೇಹಾಭಿಮಾನ ಅದು ಆಳವಾದುದು. ದೇಹ ಪ್ರಜ್ಞೆ ಅದು ಹೊರಮುಖ ದೇಹ ಪ್ರಜ್ಞೆ, ಆದರೆ ದೇಹಾಭಿಮಾನ ಅದು ಬಹಳ ಆಳವಾದುದು.
देहाभिमान यह भी मिट्टी है, देहभान भी मिट्टी है. ಓಕೆ ಬಂದಲ್ಲ ಪಾಸ್ ಮಾಡಿ ಓಕೆ ಟೈಮ್ देहाभिमान की मिट्टी गहरी है और देहभान यह भी मिट्टी है. लोग भी कहते हैं जब मनुष्य चला जाता और जलाते हैं, यह कहते मिट्टी में मिट्टी मिल गई. ಸತ್ತೋಗ್ಬಿಟ್ರೆ ಆತ್ಮ ಹೋದ ಕೂಡಲೇ ಶರೀರವನ್ನು ಸುಟ್ಟಾಕಿ ಬಿಡ್ತಾರೆ. ಮಣ್ಣು ಏನಾಯಿತು, ಮಣ್ಣಲ್ಲಿ ಹೋಯಿತು ಅಂತ ಅಂದ್ಬಿಡ್ತಾರೆ. ಇದು ದೇಹಭಾನ. ಆತ್ಮ ಹೋಯಿತು, ಮಣ್ಣಲ್ಲಿ ಮಣ್ಣಾಗಿ ಹೋಯಿತು ಶರೀರ. ಆದರೆ ದೇಹಾಭಿಮಾನ ಆತ್ಮದಲ್ಲಿ ಏನಾಗಿರ್ತದೆ, ಅದು ಸಂಸ್ಕಾರ ರೂಪದಲ್ಲಿ ಇರ್ತದೆ. ಬಾಡಿ ಕಾನ್ಷಿಯಸ್ನೆಸ್, ನಾನು ನಾನು ನಂದು ನಂದು ಇವೆಲ್ಲ ಸಂಸ್ಕಾರ ಇರ್ತದೆ. तो ಚೆಕ್ ಕರೋ, ಮಿಟ್ಟಿ ಮೇ ಪಾವ್ ತೋ ನಹಿ ಜಾತಾ. ಹೇಗೆ ಚೆಕ್ ಮಾಡಿಕೊಳ್ಳಿ, ನನ್ನ ಕಾಲು ಮಣ್ಣಿನ ಕಡೆಗೆ ಹೋಗ್ತಾ ಇಲ್ಲಲ್ವಾ. ದೇಹಭಾನ್ ಮೇ ಆನಾ ಅರ್ಥಾತ್ ಮಿಟ್ಟಿ ಮೇ ಪಾವ್ ರಖನಾ. ದೇಹ ಭಾವನೆಯಲ್ಲಿ ಬರುವುದಂತಂದರೆ ಅರ್ಥ ಮಣ್ಣಲ್ಲಿ ಕಾಲಿಟ್ಟಂತೆ. ಬಾಪ್ ದಾದನೆ ಆಪ್ ಶ್ರೇಷ್ಠ ಆತ್ಮೋಂ के लिए 3 तख्त दिए हैं. ಬಾಬಾ ನೋಡಿ, ನಾವು ಶ್ರೇಷ್ಠ ಆತ್ಮಗಳಿಗೆ 3 ಸಿಂಹಾಸನ ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ, ಎಷ್ಟು ಸಿಂಹಾಸನ? 3. ಯಾಕೆ? ಬಚ್ಚೆ ಲಾಡ್ಲೇ ಹೋನಾ, ನೀವು ಮುದ್ದು ಮಕ್ಕಳಲ್ವಾ, ಸಿಕ್ಕಿಲ್ಲದೆ ಹೋನಾ, ಭಾಳ ಸಮಯದಿಂದ ಅಗಲಿ ಹೋಗಿ ಸಿಕ್ಕಿದ್ದೀರಲ್ವಾ, ಅದಕ್ಕೆ 3 ಸಿಂಹಾಸನ. तो लाडला बच्चा होता उसको झूले में ಗೋದಿ ಮೇ ರಕ್ತೆ ಹೇ. ಯಾರು ಭಾಳ ಮುದ್ದು ಮುದ್ದು ಮಕ್ಕಳು ಇರ್ತಾರೋ ಅವರನ್ನು ಮಡಿಲಲ್ಲೇ ಎತ್ಕೋತಾರೆ. ಉಯ್ಯಾಲೆಯಲ್ಲಿ ಏನು ಮಾಡ್ತಾ ಇರ್ತಾರೆ, ತೊಟ್ಟಿಲಲ್ಲಿ ಉಯ್ಯಾಲೆಯಲ್ಲಿ ತೂಗ್ತಾ ಇರ್ತಾರೆ. ಮಿಟ್ಟಿ ಮೇ ಪಾವ್ ರಖನೆ ನೈ ದೇತೆ. ಆ ಮಕ್ಕಳನ್ನು ಏನು ಮಾಡೋಂಗಿಲ್ಲ, ಮಣ್ಣಿಗೆ ಕೆಳಗೆ ನಿಲ್ಲಕ್ಕೆ ಬಿಡೋಂಗಿಲ್ಲ. ಒಂದ ಎತ್ಕೋತಾರೆ, ಇಲ್ಲಾಂದರೆ ತೊಟ್ಟಿಲು ಅಥವಾ ಉಯ್ಯಾಲೆಯಲ್ಲಿ ತೂಗ್ತಾ ಇರ್ತಾರೆ. तो 3 तख्त के अधिकारी है. उनके लिए बाप दादा ने कितने भिन्न भिन्न झूले दिए हैं. ನಾವು 3 ಸಿಂಹಾಸನಕ್ಕೆ ಅಧಿಕಾರಿಗಳು. ಮಕ್ಕಳಿಗೆ ಬಾಬಾ ಮಣ್ಣಲ್ಲಿ ಮುಟ್ಲಿಕ್ಕೆ ಸಹಿತ ಬಿಡೋಂಗಿಲ್ಲ. ಈಗ ಬಾಬಾ ತಿಳಿಸ್ತಿದ್ದಾರೆ, ಭಿನ್ನ ಭಿನ್ನ ಪ್ರಕಾರದ ಉಯ್ಯಾಲೆಯನ್ನು ಕೊಟ್ಟಿದ್ದಾರೆ. ಕಬಿ ಶಾಂತಿಗೆ ಜೂಲೆ ಮೇ ಜೂಲೋ, ಕೆಲವೊಮ್ಮೆ ಏನು ಮಾಡಿ ಶಾಂತಿಯ ಉಯ್ಯಾಲೆಯಲ್ಲಿ ತೂಗಿರಿ. ಕಬಿ ಸುಖಕ್ಕೆ ಜೂಲೆ ಮೇ ಜೂಲೋ, ಸುಖದ ಉಯ್ಯಾಲೆಯಲ್ಲಿ ತೂಗಿರಿ. ಕಬಿ ಪ್ರೇಮಕ್ಕೆ ಜೂಲೆ ಮೇ ಜೂಲೋ, ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗಿರಿ. ಎಷ್ಟು ಉಯ್ಯಾಲೆ? ಶಾಂತಿಯ ಉಯ್ಯಾಲೆ, ಸುಖದ ಉಯ್ಯಾಲೆ, ಪ್ರೇಮದ ಉಯ್ಯಾಲೆ. ಬಾಬಾ ಅಂತಾರೆ, ತಖ್ತ ಅವರು ಜೂಲೆ ಇಸಿ ಮೇ ಹಿ ಪಾವ್ ರಖನಾ. ಎಲ್ಲಿರಬೇಕು ನಮ್ಮ ಕಾಲು? ಒಂದ ಸಿಂಹಾಸನದಲ್ಲಿ ಕುಂತಿರಬೇಕು, ಇಲ್ಲ ಅಂದರೆ ಉಯ್ಯಾಲೆ ಅಥವಾ ತೊಟ್ಟಿಲಲ್ಲಿರಬೇಕು. ಮಣ್ಣಲ್ಲಿ ಮಾತ್ರ ಕಾಲಿಡುವಂಗಿಲ್ಲ. ಆ ರೀತಿ ಬಾಬಾ ಆಪ್ ಲಾಡ್ಲೆ ಹೋನಾ, ಸಿಕ್ಕಿಲ್ಲದೆ ಹೋನಾ ಅಂತ ಹೇಳಿಕೊಂಡು ಉಯ್ಯಾಲೆ ಕೊಟ್ಟದೇ ಕೊಟ್ಟದ್ದು, ತನ್ನ ಮಡಿಲನ್ನು ಕೊಟ್ಟದೇ ಕೊಟ್ಟದ್ದು. ಅದರ ಜೊತೆಗೆ ಬಾಬಾ ತಿಳಿಸ್ತಿದ್ದಾರೆ, ತಖ್ತ್ ಸಿಂಹಾಸನ, तख्त और झूले इसी में ही पाँव रखना. कई बच्चे पूछते हम भविष्य में कहाँ आएंगे बाबा, क्या बनेंगे बाबा, ನಾವು ಭವಿಷ್ಯದಲ್ಲಿ ಏನಾಗ್ತೀವಿ, ನಾವು ಎಲ್ಲಿ ಬರ್ತೀವಿ? ಬಾಬಾ ಕೇತೆ ಏನದಕ್ಕೆ ಬಾಬಂದ ಉತ್ತರ, आप जितना समय से आए हो उतने समय में ಚೆಕ್ ಕರೋ. ಯಾವತ್ತಿನಿಂದ ಬಾಬನ ಮಕ್ಕಳಾಗಿದ್ದೀವಲ್ಲ ಅವತ್ತಿನಿಂದ ಚೆಕ್ ಮಾಡ್ಕೊಳ್ಳಿ. ಮೇರಾ ಪಾವ್ ಜಿतना समय हुआ है उतना ही समय झूले में या तख्त पर रहा है. ಬಾಬನ ಮಗುವಾದಂದಿನಿಂದ ನನ್ನ ಬುದ್ಧಿರೂಪಿ ಕಾಲು ಸಿಂಹಾಸನದಲ್ಲೇ ಇದ್ದೀನಲ್ಲ, ಉಯ್ಯಾಲೆಯಲ್ಲೇ ಕೂತ್ಕೊಂಡಿದ್ದೀನಲ್ವಾ, ಮಣ್ಣಿನ ಮೇಲೆ ನಾನು ಕಾಲಿಟ್ಟಿಲ್ಲಲ್ವಾ, ಅಷ್ಟು ಭವಿಷ್ಯದಲ್ಲಿ ರಾಯಲ್ ಗರಾಮೆ रहेंगे. ಎಷ್ಟು ಇಲ್ಲಿ ನಾವು ಬಾಬನ ಹೃದಯ ಸಿಂಹಾಸನದಲ್ಲಿ
ಅಥವಾ ಭಿನ್ನ ಭಿನ್ನ ಬಾಬಾ ಕೊಟ್ಟಂತಹ ಉಯ್ಯಾಲೆಯಲ್ಲಿರ್ತೀವೋ, ಸುಖದ ಉಯ್ಯಾಲೆ, ಶಾಂತಿಯ ಉಯ್ಯಾಲೆ, ಪ್ರೀತಿಯ ಉಯ್ಯಾಲೆಯಲ್ಲೇ ಇರ್ತೀವೋ, ಅಷ್ಟು ಭವಿಷ್ಯದಲ್ಲಿ ಸಹಿತ ನಾವು ರಾಯಲ್ ಮನೆತನದಲ್ಲೇ ಬರ್ತೀವಿ. ಪ್ರಜೆಗಳಾಗಿ ಅಲ್ಲ. ರಾಯಲ್ ಪ್ರಜಾ ಮೇ ನಹೀ ಆಯೆಂಗೆ, ರಾಯಲ್ ಘರಾ ಮೇ ಹಿ ಆಯೆಂಗೆ. ರಾಜ ಮನೆತನದಲ್ಲೇ ಬರ್ತೀವಿ ನಾವು, ರಾಯಲ್ ಪ್ರಜೆಗಳಾಗಿ ಸಹಿತ ಬರುವುದಿಲ್ಲ. ये हिसाब हर एक अपने आप अपना निकालो, दूसरों को नहीं देखना, अपना ಹಿಸಾಬ್ ನಿಕಾಲ್ನ. ಮತ್ತೊಬ್ಬರನ್ನ ನೋಡ್ಲಿಕ್ಕೆ ಹೋಗಬೇಡಿ, ತಮ್ಮ ಲೆಕ್ಕವನ್ನು ತೆಗೀರಿ. ಬಾಬನ ಮಗುವಾದ ನಿನ್ನಿಂದ ನಾನು ಹೇಗಿದ್ದೀನಿ? ಹರ್ ಏಕ ಚಾತ ಕ್ಯಾ ಹೇ? ಎಲ್ಲರೂ ಏನು ಬಯಸ್ತಿದ್ದೀವಿ? ಪ್ರಜೆಗಳಾಗಬೇಕಂತೇಳಿ. ಯಾರಿಗೂ ಪ್ರಜೆಗಳಾಗಬೇಕು, ಚಾಂಡಲ್ರಾಗಬೇಕು, ದಾಸದಾಸಿ ಆಗಬೇಕಂತ ಅನ್ನೋರು ಯಾರೂ ಇಲ್ಲ. ಎಲ್ಲರೂ ಎಲ್ಲಿರಬೇಕು? ನಾವು रॉयल घराने, राज्य घराने में ही रहे. तो अब भी जितना समय मिलता है, समाप्ति तो अचानक होनी है. ಆದ್ದರಿಂದ ಎಷ್ಟು ಸಮಯ ಸಿಗ್ತದೋ ಅಷ್ಟು ಸಮಯ ಬಾಬನ ಜೊತೆಗೆ ಚಂದ ಆಜ್ಞಾಕಾರಿಯಾಗಿ ವಿಧೇಯವಾಗಿದ್ದುಕೊಂಡು, ಪ್ರಾಮಾಣಿಕವಾಗಿದ್ದುಕೊಂಡು, ತಂದೆಯ ಆದೇಶದ ಪ್ರಕಾರನೇ ಜೀವನವನ್ನು ಇಟ್ಕೊಂಡು, ತಂದೆಯ ಹೃದಯವನ್ನು ನಾವು ಗೆದ್ದರೆ ತಂದೆಯ ಹೃದಯ ಸಿಂಹಾಸನದಲ್ಲಿ ಇದ್ದಂತೆ. ಆ ರೀತಿ ಇರುವವರು ಖುಷಿಯ ಉಯ್ಯಾಲೆಯಲ್ಲಿ ಇರ್ತಾರೆ, ಶಾಂತಿಯ ಉಯ್ಯಾಲೆಯಲ್ಲಿ ಇರ್ತಾರೆ, ಸುಖದ ಉಯ್ಯಾಲೆಯಲ್ಲಿ ತೂಗ್ತಾ ಇರ್ತಾರೆ. ಈ ರೀತಿ ದೀರ್ಘಕಾಲ ಹಿಂಗಿತ್ತಂದರೆ ಭವಿಷ್ಯದಲ್ಲಿ ಸಹಿತ ನಿರಂತರ ನಾವು ರಾಜಮನೆತನದಲ್ಲೇ ಬರ್ತೀವಿ. तो जब तक समाप्ति हो तब तक अब भी ಚೆಕ್ ಕರೆಂಗೆ. ಸಮಾಪ್ತಿ ಆಗೋ ತನಕ ನಮ್ಮನ್ನು ಈಗಲೂ ಏನು ಮಾಡ್ಕೋಬೇಕು? ಚೆಕ್ ಮಾಡ್ಕೋಬೇಕು. ಯಾಕೆಂದರೆ जितना समय ज़्यादा बाबा की गोदी में तख्त पर झूले में रहेंगे, उतना समय रॉयल फैमिली में, रॉयल घराने में भाग्य प्राप्त करेंगे. ಎಷ್ಟು ಸಮಯ ನಾವು ತಂದೆಯ ಮಡಿಲಿನಲ್ಲೇ ಇರ್ತೀವೋ, ತಂದೆಯ ಹೃದಯ ಸಿಂಹಾಸನದಲ್ಲೇ ಇರ್ತೀವೋ, ಉಯ್ಯಾಲೆಯಲ್ಲೇ ಕೂತ್ಕೊಂಡಿರ್ತೀವೋ, ಅಷ್ಟು ಸಮಯ ರಾಯಲ್ ಫ್ಯಾಮಿಲಿಯಲ್ಲಿ, ರಾಜ ಮನೆತನದಲ್ಲಿ ನಮಗೆ ಭಾಗ್ಯ ಪ್ರಾಪ್ತಿಯಾಗ್ತದೆ. बाप दादा तो हर बच्चों को सारा समय 21 जन्मी रॉयल घराने में, चाहे सूर्यवंशी चाहे चंद्रवंशी, दोनों युग में रॉयल फैमिली में रहने का अधिकार दे रहा है. 21 ಜನ್ಮದವರೆಗೂ ಸತ್ಯಯುಗ ಮತ್ತು ತ್ರೇತಾಯುಗ ಎರಡು ಯುಗಗಳಲ್ಲಿ ಸಹಿತ ಎಲ್ಲಿ ಬರಬೇಕು? ನಾವು ರಾಯಲ್ ಫ್ಯಾಮಿಲಿಯಲ್ಲೇ ನಾವು ಬರಬೇಕು ಅಂತ ಅಧಿಕಾರವನ್ನು ಮಕ್ಕಳು ಪಡ್ಕೋಬೇಕು. ಲೇಕಿನ್ ಅಧಿಕಾರ ಲೇನಾ ಹರ್ ಏಕ್ ಬಚ್ಚೆ ಕೆ ಊಪರ್ ಹೈ. ಅದು ನಮ್ಮನ್ನು ಅವಲಂಬಿತ ಆಗಿದೆ. ಬ್ರಹ್ಮ ಬಾಪ್ ಸೆ ಪ್ಯಾರ್ ಹೈ, ಬ್ರಹ್ಮ ಬಾಪ್ ಕಾ ಭಿ ಆಪ್ ಬಚ್ಚೋं से ಪ್ಯಾರ್ ಹೈ. ಬ್ರಹ್ಮ ಬಾಬನ ಮೇಲೆ ಭಾಳ ಪ್ರೀತಿ ಇದೆ ಅಲ್ವಾ? ಬ್ರಹ್ಮ ಬಾಬನಿಗೂ ನಾವು ಮಕ್ಕಳ ಮೇಲೆ ಭಾಳ ಪ್ರೀತಿ. ಬ್ರಹ್ಮ ಬಾಬಾ ಸತ್ಯಯುಗದಲ್ಲಿ ವಿಶ್ವಮಹಾರಾಜನ ಚಕ್ರವರ್ತಿ ಆಗ್ತಾರೆ. ನಾವು ಅದೇ ಮನೆತನದಲ್ಲಿ, ಅದೇ ರಾಯಲ್ ಫ್ಯಾಮಿಲಿಯಲ್ಲಿ ಬರಬೇಕು. ಬಾಬಾ ತಿಳಿಸ್ತಾರೆ, ಬ್ರಹ್ಮ ಬಾಪ್ ಆಪ್ ಬಚ್ಚೋं को साथ साथ ರಾಯಲ್ ಘರಾನೆ में देखना चाहते हैं. ಬ್ರಹ್ಮ ಬಾಬರವರು ಸಹಿತ ಎಲ್ಲ ಮಕ್ಕಳನ್ನು ರಾಯಲ್ ಫ್ಯಾಮಿಲಿಯಲ್ಲಿ ನೋಡಲಿಕ್ಕೆ ಬಯಸ್ತಾರೆ. ಆಪ್ ಕ್ಯಾ ಸಮಜ್ತೆ ಹೋ? ತಮಗೇನು ಅನ್ನಿಸ್ತದೆ? ಬಾಬನಿಗೆ ಹಿಂಗೆ ಅನ್ನಿಸ್ತಾ ಇದೆ. ಬ್ರಹ್ಮ ಬಾಬನಿಗೂ ಸಹಿತ ಅಯ್ಯೋ ನನ್ನ ಒಂದೊಂದು ಮಕ್ಕಳು ರಾಜ ಮನೆತನದಲ್ಲೇ ಬರಬೇಕು ಅಂತ ನಿಮಗೇನು ಅನ್ನಿಸ್ತಾ ಉಂಟು? ಹಾಗೆ ಅನ್ನಿಸ್ತಾ ಇದೆನಾ? ಬ್ರಹ್ಮ ಬಾಪ್ಗೆ ಆಸ್ ಪಾಸ್ ರಾಯಲ್ घराने में रहने वाले हो वो थोड़ा समय रहेंगे. ಬ್ರಹ್ಮ ಬಾಬರವರ ಆಸ್ಪಾಸೇ ಇರಬೇಕು. ನಾವು ರಾಯಲ್ ಮನೆತನದಲ್ಲೇ ಇರಬೇಕು. ಅಥವಾ ಸ್ವಲ್ಪ ಸಮಯ ಇದ್ದರೆ ಸಾಕ? ಫಿರ್ ದೂರ ತೋ ನಹೀ ಜಾನೆ ಚಾಹತೆ ಹೋ, ಮತ್ತು ದೂರ ಹೋಗಲಿಕ್ಕೆ ಬಯಸಂಗಿಲ್ಲಲ್ಲ. ಸುನಾಯ ಆಧಾರ ಹೇ ಸಂಗಮಯುಗ. ಬ್ರಹ್ಮ ಬಾಬಾ ಸತ್ಯುಗದಲ್ಲಿ ವಿಶ್ವ ಮಹಾರಾಜನ ಚಕ್ರವರ್ತಿ ಆದಾಗ ಅವರ ಆಸ್ಪಾಸೇ ಇರಬೇಕು. ನಾವು ಅಕ್ಕಪಕ್ಕದಲ್ಲೇ ಇರಬೇಕು.
ಬಾಬಾ ಹೇಳ್ತಿದ್ದಾರೆ ಇದಕ್ಕೆ ಆಧಾರ ಯಾವುದು? ಸಂಗಮ ಯುಗ. ಬಾಪ್ दादा का बच्चों से इतना प्यार है जो आप सभी कहते हो कि ಬಾಬನಿಗೆ ಮಕ್ಕಳ ಜೊತೆಗೆ ಎಷ್ಟು ಪ್ರೀತಿ. ಮಕ್ಕಳು ಸಹಿತ ನಾವು ಹೇಳ್ತೀವಿ आप सभी कहते हो ना ಬಾಬಾ ಸಾತ್ रहेंगे ಸಾತ್ ಚಲೆಂಗೆ ಅಲ್ವಾ. ನಿನ್ನ ಜೊತೆಗೇ ಇರ್ತೀನಿ, ನಿನ್ನ ಜೊತೆಗೇ ಊಟ ಮಾಡ್ತೀನಿ, ನಿನ್ನ ಜೊತೆಗೇ ಮಲಗ್ತೀನಿ, ಒಂದಿನ ನಿನ್ನ ಜೊತೆಗೇ ನಾನು ಪರನಾಮಕ್ಕೆ ಬರ್ತೀನಿ. ಎಷ್ಟು ಪ್ರೀತಿಯಿಂದ ಹೇಳ್ತೀವಿ. ಅಭಿ ಬ್ರಹ್ಮ बाप और ब्राह्मण साथ है, चाहे अव्यक्त रूप में ही लेकिन साथ है. ಈಗ ಬ್ರಹ್ಮ ಬಾಬಾ ಮತ್ತು ಶಿವ ಬಾಬಾ ಬ್ರಾಹ್ಮಣರು ನಾವು ಜೊತೆಗೇ ಇದ್ದೀವಿ. ಅವ್ಯಕ್ತ ರೂಪದಲ್ಲಿಯೂ ಸಹಿತ ನಮ್ಮ ಜೊತೆಗೇ ಇದ್ದಾರೆ. ಅಭಿ ಬಾಪ್ ದಾದನೆ ದೇಕಾಕಿ. ಸರಿ, ಎಲ್ಲರ ಖುಷಿಯಲ್ಲಿದ್ದೀವಿ. ಈಗ ಎಲ್ಲಿದ್ದೀವಿ? ಬಾಬರವರ ಹೃದಯ ಸಿಂಹಾಸನದಲ್ಲಿದ್ದೀವಿ. ಮತ್ತೆ ನಮಗೆ ಪಕ್ಕ ನಿಶ್ಚಯ ಆಯ್ತು. ಈಗ ನಶೆನೋ ಬಂತು. ಇದು ಒಂದೇ ಸಮಯದಲ್ಲಿ ಅಲ್ಲ, ಸತ್ಯಯುಗದಲ್ಲಿಯೂ ಸಹ ರಾಜಮನೆತನದಲ್ಲಿ ಬರಲಿಕ್ಕೆ ನಾನು ಅಧಿಕಾರಿ ಆತ್ಮ. ನಿಶ್ಚಯ ನಶೆ ಮಕ್ಕಳ ಮುಖಮಂಡಲ ಚಲನವಲನದಲ್ಲೇ ಅದು ಕಾಣ್ತಾ ಇದೆ. ಅಷ್ಟೊತ್ತಿಗೆ ಮಾಯಾ ಅಬ್ ತಕ್ ಚೋಡ್ತಿ ನಹಿ ಹೇ. ನಾವು ಖುಷಿಯಲ್ಲಿ ಬಾಬನ ಜೊತೆಗೆ ಉಯ್ಯಾಲೆಯಲ್ಲಿ ಅವನ ಮಡಿಲಲ್ಲಿ ಎಲ್ಲ ಆನಂದ ಪಡ್ತಾ ಇದ್ದರೆ ಈ ಕಡೆಯಿಂದ ಮಾಯೆ ಏನು ಮಾಡೋಂಗಿಲ್ಲ, ಅದು ಬಿಡಂಗಿಲ್ಲ. ಉನ್ಕಾ ಭಿ ಪ್ಯಾರ್ ಹೇ. ಮಾಯೆಗೂ ನಮ್ಮ ಜೊತೆಗೆ ಏನಿದೆ, ಭಾಳ ಪ್ರೀತಿ ಇದೆ. और आजकल 2 ರೂಪೋं में ವಿಶೇಷ ಮಾಯಾ भी ಚಾನ್ಸ್ लेती है. ಈಗಿನ ಕಾಲದಲ್ಲಿ ಮಾಯೆ 2 ರೂಪದಲ್ಲಿ ನಮ್ಮ ಬಳಿ ಬರಲಿಕ್ಕೆ ಅವಕಾಶವನ್ನು ತಗೊಳ್ತದೆ. 2 ರೂಪ में आती है. ಹೇಗೆ ಬರ್ತದೆ ಮಾಯೆ? 2 ರೂಪದಲ್ಲಿ. ಒಂದು ವ್ಯರ್ಥ ಸಂಕಲ್ಪದ ರೂಪದಲ್ಲಿ ಬರ್ತದೆ. ಮಾಯೆ ಬರೋದು ಯಾವ ರೂಪದಲ್ಲಿ? ವ್ಯರ್ಥ ಸಂಕಲ್ಪದ ರೂಪದಲ್ಲಿ. ಎರಡನೇದು ಕಹಿ ಕಹಿ ಕಭಿ ಕಭಿ ಯಹ ಭಿ ಲಹರ್ ಹೈ जो मैंने किया मैंने सोचा मैं ही राइट हूँ मैं कम नहीं, ये लहर फैली हुई है. ನೋಡ್ತಿದ್ದಾರೆ, ಒಂದು ವ್ಯರ್ಥ ಸಂಕಲ್ಪದ ರೂಪದಲ್ಲಿ. ಇನ್ನೊಂದು ಮಕ್ಕಳಿಗೆ ಏನಾಗಿದೆ ನೋಡಿ, ತಾನೇನು ಯೋಚನೆ ಮಾಡ್ತಿದ್ದಾರೋ ಅದೇ ಸರಿ, ನಾನು ಮಾಡಿದ್ದೇ ಸರಿ, ನಾನು ಇರುವುದೇ ಸರಿ. ಇದು ಮಕ್ಕಳಲ್ಲಿ ಅಲೆಗಳು ಕಂಡು ಬರ್ತಾ ಇದೆ. ಮೈ ರೈಟ್ ಹೂ, ನಾನೇ ಸರಿ. ಲೇಕಿನ್ ಜೋ ಕನೆಕ್ಷನ್ ಮೇ ಆತೆ ಹಿ ಯಾ ನಿಮಿತ್ತ ಬನೆ ಹುಯೇ ಹಿ वो भी आपके विचार को साथ देते. ಯಾರು ನಮ್ಮ ಕನೆಕ್ಷನಲ್ಲಿ ಬರ್ತಾರೋ ಅಥವಾ ನಮಗೆ ಯಾರು ನಿಮಿತ್ತರಿದ್ದಾರೋ ಅವರು ಸಹ ಹಾಂ ಸರಿ, ನೀವು ಕರೆಕ್ಟ್ ಇದ್ದೀರಿ, ನೀವು ಮಾತಾಡಿದ್ದು ಸರಿ ಇದೆ, ನೀವು ಮಾಡಿದ್ದು ಸರಿ ಇದೆ ಅಂತ ನಮಗೆ ಸಾಥ್ ಕೊಡ್ತಿದ್ದಾರಾ? ಅಥವಾ ನೀವಷ್ಟೇ ಹೇಳ್ತಿದ್ದೀರಾ ನಾನು ಇರೋದೇ ಸರಿ, ನಾನು ಮಾಡಿದ್ದೇ ಸರಿ ಅಂತ ನನಗೆ ನಾನೇ ಹೇಳ್ಕೊಳ್ತಿದ್ದೀನೋ? ಅಥವಾ ನಮ್ಮ ಜೊತೆಗಿರೋರು ಅಥವಾ ನಿಮಿತ್ತರಾದವರು ಸರಿ ನೀ ಚಲೋ ಮಾಡಿದಿ ಅಂತ ಈ ರೀತಿ ಹೇಳ್ತಿದ್ದಾರಾ? ಬಾಬಾ ಕೇಳ್ತಿದ್ದಾರೆ, ದೂಸರೋं की भी ವೆರಿಫಿಕೇಷನ್ ಮಿಲ್ನಿ ಚಾಹಿಯೇ. ಮತ್ತೊಬ್ಬರು ವೆರಿಫಿಕೇಷನ್ ಆಗಬೇಕು. ಸರಿ, ನೀವು ಭಾಳ ಕರೆಕ್ಟ್ ಇದ್ದೀರಿ, ನೀವು ಕರೆಕ್ಟ್ ಮಾತಾಡಿದ್ದೀರಿ ನೋಡ್ರಿ, ಅದನ್ನು ಬಿಟ್ಟು ನಾನು ಮಾತಾಡಿದ್ದೇ ಸರಿ, ನಾನು ಇದ್ದದ್ದೇ ಸರಿ, ಇದನ್ನು ಮತ್ತೊಬ್ಬರು ಏನು ಮಾಡಬೇಕು? ವೆರಿಫೈ ಮಾಡಬೇಕು. ನಿಮಿತ್ತರು ವೆರಿಫೈ ಮಾಡಬೇಕು. यह व्यर्थ संकल्प टाइम वेस्ट करते हैं, इसलिए बाप दादा रोज की मुरली मनन करने के लिए ಈಗ ವ್ಯರ್ಥ ಸಂಕಲ್ಪಕ್ಕೆ ಬಾಬಾ ಎಸ್ಮೇಷನ್ ಕೊಡ್ತಾರೆ. 2 ರೂಪದಲ್ಲಿ ಮಾಯೆ ಬರ್ತದೆ. ಒಂದು ಯಾವುದು? ವ್ಯರ್ಥ ಸಂಕಲ್ಪ. ಇನ್ನೊಂದು ಯಾವುದು? ನಾನಿರೋದೇ ಸರಿ, ನಾ ಮಾಡಿದ್ದೇ ಸರಿ. ಅದು ಸರಿ ಅನ್ನಿಸ್ಬೇಕಾದ್ರೆ ನಮಗೆ ನಿಮಿತ್ತರು ಹೌದು ಕರೆಕ್ಟ್ ಇದೆ ಅನ್ನಬೇಕು, ವೆರಿಫೈ ಮಾಡ್ಕೋಬೇಕು. ಇನ್ನು ನಮ್ಮ ಜೊತೆಗಿರೋರು ಬೇರೆ, ಅವರು ಸಹಿತ ನೀವು ಭಾಳ ಕರೆ ಮಾಡಿದಿರಿ, ಕರೆಕ್ಟ್ ಮಾಡಿದಿರಿ ಅಂತ ಅನ್ನುವಂಗಿರ್ಬೇಕು. ಯಾರೂ ಒಪ್ತಾ ಇಲ್ಲ, ಇವರೇನು ನಾ ಮಾಡಿದ್ದೇ ಸರಿ ಅಂದರೆ ಅದು ಮಾಯೆ. ಈಗ ವ್ಯರ್ಥ ಸಂಕಲ್ಪ ಸೈಡ್ ಹೆಡ್ಡಿಂಗ್, ಯಾಕೆಂದರೆ 2 ರೂಪದಲ್ಲಿ ಬರ್ತದಲ್ಲ ಮಾಯೆ.
ಒಂದನೇದು ವ್ಯರ್ಥ ಸಂಕಲ್ಪ ಟೈಮ್ ವೇಸ್ಟ್ ಕರ್ತೆ ಹಿ. ವ್ಯರ್ಥ ಸಂಕಲ್ಪ ಬಂದರೆ ಏನಾಗ್ತದೆ? ಸಮಯ ವೇಸ್ಟ್ ಆಗ್ತದೆ. बाप दादा रोज की मुरली मनन करने के लिए, सेवा करने के लिए होमवर्क में रोज देते. ಬಾಬಾ ದಿನಾ ಮುರಳಿಯಲ್ಲಿ ನಮಗೆ ಮನನ ಮಾಡಲಿಕ್ಕೂ ಪಾಯಿಂಟ್ಸ್ ಕೊಡ್ತಾರೆ, ಸೇವಾ ಮಾಡಲಿಕ್ಕೂ ಪಾಯಿಂಟ್ಸ್ ಕೊಡ್ತಾರೆ, ಹೋಮ್ವರ್ಕ್ ಕೊಡ್ತಾರೆ. मनन करो, मनन करते करते मग्न हो जाओ. यह रोज का होमवर्क मन को बिजी करने का साधन है. ಈಗ ಮನಸ್ಸು ಬ್ಯುಸಿ ಇದ್ದರೆ ವ್ಯರ್ಥ ಸಂಕಲ್ಪಗಳು ಬರೋದಿಲ್ಲ. ಅದಕ್ಕೆ ಮುರಳಿ ಪಾಯಿಂಟ್ಸನ್ನು ಮನನ ಮಾಡೋದು, ಮಗ್ನ ಆಗೋದು, ದಿನೇ ದಿನೇ ಬಾಬಾ ಏನು ಹೋಮ್ವರ್ಕ್ ಕೊಡ್ತಾರೋ ಅದರಲ್ಲಿ ಬ್ಯುಸಿ ಆಗೋದು, ಇದು ವ್ಯರ್ಥದಿಂದ ಮುಕ್ತ ಆಗಲಿಕ್ಕೆ ಸಾಧನ. सुनना और मनन करना, मग्न हो जाना, ये बाप दादा रोज का होमवर्क इसलिए देता है. ದಿನ ಮುರಳಿ ಕೇಳ್ರಿ, ಮನನ ಮಾಡ್ರಿ, ಮಗ್ನ ಆಗ್ರಿ. ದಿನ ಏನು ಮಾಡ್ತಾರೆ ಬಾಬಾ ಮುರಳಿಯಲ್ಲಿ ನಮಗೆ ಹೋಮ್ವರ್ಕ್ ಕೊಡ್ತಾರೆ. ಜೈಸೆ ಬಚ್ಚೋं को ಹೋಮ್ವರ್ಕ್ ಇतना ज़्यादा दे देते. ಎಷ್ಟು ಬಾಬಾ ಮಕ್ಕಳಿಗೆ ಹೋಮ್ವರ್ಕ್ ಕೊಡ್ತಾರಂತಂದರೆ ಉನಕಿ ಬುದ್ಧಿ ಕರ್ನೆ ಕಿ ಬ್ಯುಸಿ ರಹೆ. ಬುದ್ಧಿ ಅಂತೂ ಇಡೀ ದಿನ ಹೆಂಗಿರಬೇಕು? ಬ್ಯುಸಿ ಇರುವ ಹಾಗೆ ಬಾಬಾ ಹೋಮ್ವರ್ಕ್ ಕೊಡ್ತಿದ್ದಾರೆ. ಐಸೆ ರೋಜ್ ಕಿ ಮುರಳಿ ಉಸ್ಮೆ 4 ಸಬ್ಜೆಕ್ಟ್ ಕಾ ಹೋಮ್ವರ್ಕ್ ಹೈ. ದಿನದ ಮುರಳಿಯಲ್ಲಿ 4 ಸಬ್ಜೆಕ್ಟಿಗೆ ಸಂಬಂಧಪಟ್ಟು ಹೋಮ್ವರ್ಕ್ ಕೊಡ್ತಾ ಇರ್ತಾರೆ. ಒಂದು ಮುರಳಿ ತಗೊಳ್ಳಿ, 4 ಸಬ್ಜೆಕ್ಟ್ ಇರ್ತದೆ. ಅದರಲ್ಲಿ ಒಂದು ಮನಸ್ಸಿಗೆ ಸಂಬಂಧಪಟ್ಟದ್ದು ಮನಸಾ ಕಾಬಿ, ಇನ್ನೊಂದು ವಾಣಿ ಕಾಬಿ, ಇನ್ನೊಂದು ಕರ್ಮ ಕಾಬಿ, ಇನ್ನೊಂದು ದಿವ್ಯತಾ ಕಾ ಇಶಾರ. ಇದು ಹೋಮ್ವರ್ಕ್ ಕೊಡ್ತಾ ಇರ್ತಾರೆ. ಮನಸ್ಸಿಗೂ ಹೋಮ್ವರ್ಕ್, ವಾಣಿಗೂ ಹೋಮ್ವರ್ಕ್, ನಮ್ಮ ಕರ್ಮಕ್ಕೆ ಹೇಗೆ ಅಟೆನ್ಷನ್ ಕೊಡಬೇಕು, ಆಮೇಲೆ ದಿವ್ಯತೆ ಹೇಗೆ ನಮ್ಮಲ್ಲಿ ಇರಬೇಕು, ಇದರ ಬಗ್ಗೆ ಬಾಬಾ ಎಲ್ಲ ಸಬ್ಜೆಕ್ಟ್ ಬಗ್ಗೆನೂ, ಜ್ಞಾನದ ಬಗ್ಗೆನೂ ಹೇಳ್ತಾರೆ ಅಲ್ವಾ. ವಾಣಿಕ ಅಂತಂದರೆ ಜ್ಞಾನಕ್ಕೆ ಸಂಬಂಧಪಟ್ಟು, ಮನಸಾ ಕಾಬಿ ಅಂತಂದರೆ ಯೋಗಕ್ಕೆ ಸಂಬಂಧಪಟ್ಟು, ಕರ್ಮ ಕಾಬಿ ಅಟೆನ್ಷನ್ ಸೇವೆಗೆ ಸಂಬಂಧಪಟ್ಟು, ದಿವ್ಯತಾ ಕಾ ಇಶಾರ ಧಾರಣೆಗೆ ಸಂಬಂಧಪಟ್ಟು. ಜ್ಞಾನ, ಯೋಗ, ಧಾರಣೆ, ಸೇವೆ, ಮನಸ, ವಾಣಿ, ಕರ್ಮ, ದಿವ್ಯತಾ 4 ವಿಷಯಕ್ಕೆ ಸಂಬಂಧಪಟ್ಟು ಪ್ರತಿದಿನದ ಮುರಳಿಯಲ್ಲಿ ನಮಗೆ ಹೋಮ್ವರ್ಕ್ ಇರ್ತದೆ. तो होमवर्क में बिजी रहेंगे तो व्यर्थ संकल्प के आने की मार्जिन नहीं रहेगी. ಹೋಮ್ವರ್ಕಲ್ಲಿ ಬ್ಯುಸಿ ಇದ್ದು ಬಿಟ್ಟರೆ ವ್ಯರ್ಥ ಸಂಕಲ್ಪ ಬರಲಿಕ್ಕೆ ಅಲ್ಲಿ ಅವಕಾಶ ಇರುವುದಿಲ್ಲ. इस विधि को अपनाते रहेंगे तो व्यर्थ संकल्प स्वतः ही आपसे विदाई ले जाएंगे. ಬಾಬಾ ಹೇಳ್ತಾರೆ, ಈ ವಿಧಿಯನ್ನು ನಾವು ನಮ್ಮದನ್ನಾಗಿಸಿಕೊಂಡ್ರೆ ವ್ಯರ್ಥ ಸಂಕಲ್ಪ ತಾನಾಗಿ ವಿದಾಯ ಕೊಟ್ಟುಬಿಡ್ತದೆ. ಮನಸ್ಸಲ್ಲಿ ವ್ಯರ್ಥ ಸಂಕಲ್ಪನೇ ಬರಂಗಿಲ್ಲ. ಯಾಕೆಂದರೆ ಜ್ಞಾನ, ಯೋಗ, ಧಾರಣೆ, ಸೇವೆ, ಮನಸ್ಸು ಬ್ಯುಸಿ, ಮಾತು ಬ್ಯುಸಿ, ಕರ್ಮದಲ್ಲಿ ಬ್ಯುಸಿ, ಮತ್ತು ದಿವ್ಯತೆಯ ಬಾಬಾ ಇಶಾರೆ ಕೊಡ್ತಾರೆ, ಎಲ್ಲದರಲ್ಲಿ ಬ್ಯುಸಿ. ಬುದ್ಧಿಗೆ ಬೇರೆ ಆ ಕಡೆ ಈ ಕಡೆ ಹೋಗಲಿಕ್ಕೆ ಸಮಯನೇ ಇಲ್ಲ, ಚಾನ್ಸೇ ಇಲ್ಲ. ಆವಾಗ ಮಾಯೆ ವ್ಯರ್ಥ ಸಂಕಲ್ಪದ ರೂಪದಲ್ಲಿ ಬರ್ತಾ ಇತ್ತಲ್ಲ, ಏನಾಗ್ತದೆ? ಹೋಗ್ಬಿಡ್ತದೆ. बाप दादा ने देखा याद की यात्रा पर सभी का नंबरवार अटेंशन है. ಬಾಬನ ನೆನಪು ಮಾಡೋದಕ್ಕೆ ಸಂಬಂಧಿಸಿ ನಂಬರ್ 1 ಅಟೆನ್ಷನ್ ಇಲ್ಲ. ಹೇಗಿದೆ ಮತ್ತೆ? ನಂಬರ್ ವಾರ್ ಎಲ್ಲರಿಗೂ ಗಮನ ಇದೆ. ವಾಚಾ ಸೇವಾ ಮೇ ಬಿ ಅಟೆನ್ಷನ್ ಹೈ. ವಾಚಾ ಸೇವೆಯ ಬಗ್ಗೆ ಗಮನ ಇದೆ. ಲೇಕಿನ್ ಅಭಿ अपने संस्कार या दूसरों के संस्कार को परिवर्तन करना, यह स्वभाव संस्कार जिसको रॉयल रूप में आप कहते हो, नेचर, मेरी भाव नहीं है, नेचर है. यह धारणा की सब्जेक्ट अभी भी रॉयल रूप में आती रहती है.
ಬಾಬಾ ತಿಳಿಸ್ತಿದ್ದಾರೆ, ನಾವು ಕೆಲವೊಮ್ಮೆ ಏನು ಮಾಡ್ತೀವಿ, ವ್ಯರ್ಥ ಸಂಕಲ್ಪಕ್ಕೆ ವಿದಾಯ ಕೊಡ್ತೀವಿ. ಮನಸ್ಸು ಮತ್ತು ಬುದ್ಧಿ ಬ್ಯುಸಿ ಆಯ್ತು ಅಂತಂದರೆ, ಅಂದರೆ ಬಾಬನ ನೆನಪಿಗೆ ಸಂಬಂಧಪಟ್ಟು ಅಟೆನ್ಷನ್ ನಂಬರ್ ವಾರಿದೆ. ವಾಚಾ ಸೇವೆಗೆ ಅಟೆನ್ಷನ್ ಕೊಡ್ತಿದ್ವಿ. ಆದರೆ ನಮ್ಮ ಸಂಸ್ಕಾರ ಅಥವಾ ಅನ್ಯರ ಸಂಸ್ಕಾರವನ್ನು ಪರಿವರ್ತನೆ ಮಾಡೋದು ಸ್ವಭಾವ ಸಂಸ್ಕಾರ. ರಾಯಲ್ ರೂಪದಲ್ಲಿ ಏನು ಹೇಳ್ತೀವಿ ಸ್ವಭಾವ ಸಂಸ್ಕಾರಕ್ಕೆ? ಮೇರಿ ನೇಚರ್ ಹೇ, ಏನು ಮಾಡೋದು, ನನ್ನ ನೇಚರ್ ಇದು ಅಂತೇನು ಹೇಳ್ತೀವಲ್ವ, ಅದು ಸ್ವಭಾವ ಸಂಸ್ಕಾರ, ಅದು ಧಾರಣಾ ಸಬ್ಜೆಕ್ಟ್, ಅದು ರಾಯಲ್ ರೂಪದಲ್ಲಿ ಬರ್ತಾ ಇದೆ ಅಲ್ವಾ? ಹಾಗೆ ಹೇಳ್ತೀವಲ್ಲ ಕೆಲವೊಮ್ಮೆ, ನೀವೇನು ತಿಳ್ಕೊಂಬಿಡ್ಬೇಡಿ, ಅದು ನನ್ನ ನೇಚರ್ ಬಿಡಿ ಅಂತ. ಈ ಸ್ವಭಾವ ಸಂಸ್ಕಾರ ಅದನ್ನು ನೇಚರ್ ಅಂತ ರಾಯಲ್ ರೂಪದಲ್ಲಿ ಬರೋದು. तो बाप दादा आजकल यही इशारा देते, जो भी धारणाओं में कमी होती है उसको अभी विशेष अटेंशन दो. ಆದ್ದರಿಂದ ಸ್ವಭಾವ ಸಂಸ್ಕಾರ ಅಂದರೆ ಧಾರಣೆಗೆ ಸಂಬಂಧಪಟ್ಟು ವಿಶೇಷವಾಗಿ ಗಮನ ಕೊಡಿ. ಬಾಬಾ ಏನೇನು ಹೇಳ್ತಾರೆ ಅದನ್ನು ಕೂಡಲೇ ಏನು ಮಾಡಬೇಕು, ಧಾರಣೆ ಮಾಡಬೇಕು. ಎಷ್ಟು ಸಮಾನ ಹೇಳ್ತಾರೆ, ಎಷ್ಟು ಚಲೋ ಕೆಲವು ಪಾಯಿಂಟ್ಸ್ ಹೇಳ್ತಾರೆ. ಪಾಯಿಂಟ್ಸ್ ಕೇಳ್ತಾ ಪಾಯಿಂಟ್ ಸ್ವರೂಪದಲ್ಲಿ ನಾವು ಬರಬೇಕು, ಧಾರಣೆ ಮಾಡಬೇಕು. ಬಾಬಾ ತಿಳಿಸ್ತಿದ್ದಾರೆ, ಯಾವುದಕ್ಕೆ ಮಾಯೆಯಿಂದ ನಮ್ಮನ್ನು ಪಾರು ಮಾಡ್ಕೊಳ್ಳಿಕ್ಕೋಸ್ಕರ. ಇದು ನನ್ನ ನೇಚರ್ ಅಂತಾರೆ. ನಮ್ಮ ನೇಚರ್ ಏನು? ಹಂಗೆ ಅನ್ನಬಾರ್ದು. ಅದು ಸ್ವಭಾವ ಸಂಸ್ಕಾರ, ಅದು ಧಾರಣಾ ಸಬ್ಜೆಕ್ಟಿನ ಕೊರತೆ. ಅದಕ್ಕೆ ಧಾರಣಾ ಸಬ್ಜೆಕ್ಟ್ ಕರೆಕ್ಟ್ ಇಟ್ಕೊಂಡ್ಬಿಟ್ರೆ ಇದು ಕಮ್ಮಿ ಏನಾಗ್ತದೆ, ದೂರ ಆಗ್ತದೆ. बाप दादा ने पहले भी कहा है, अभी धारणा में मुख्य धारणा का अटेंशन दो. कोई भी बात हो, धारणा ಸಬ್ಜೆಕ್ಟ್ನಲ್ಲಿ ಮುಖ್ಯವಾಗಿ ಯಾವ ಪಾಯಿಂಟನ್ನು ಧಾರಣೆ ಮಾಡಬೇಕು? ಧಾರಣಾ ಸಬ್ಜೆಕ್ಟ್ನಲ್ಲಿ ಬಾಬಾ ಅಂತಾರೆ, ಒಂದು ಪಾಯಿಂಟ್ ಹೇಳ್ತಾರೆ ಬಾಬಾ, कोई भी बात हो गई, ಏನೋ ಒಂದು ಮಾತಾಯಿತು, ಚೆಕ್ ಕರು ಸೆಕೆಂಡ್ ಮೇ ಫುಲ್ ಸ್ಟಾಪ್ ದೇ ಸಕ್ತೆ ಹೋ. ಇದು ಧಾರಣೆ ಆಗಿದೆನಾ? ಏನೋ ಒಂದು ಮಾತಾಯಿತು ಹೋಯಿತು, ಒಂದು ಸೆಕೆಂಡಲ್ಲಿ ಏನು ಮಾಡಬೇಕು? ಪೂರ್ಣ ವಿರಾಮ ಕೊಡ್ತಿದ್ದೀರಾ? ಚಾತೆ ಫುಲ್ ಸ್ಟಾಪ್ ಹೇ, ಹೋ ಜಾತಾ ಹೇ ಕ್ವಶನ್ ಮಾರ್ಕ್. ಇಲ್ಲ ನಾನು ಅದನ್ನು ಬಿಟ್ಟು ಬಿಡಬೇಕು ಅಂತ ಇಷ್ಟಪಡ್ತೀವಿ, ಮತ್ತೇನು ಮಾಡ್ತೀವಿ? ಯಾಕೆ ಹಾಗೆ ಅಂತ ಮತ್ತೆ ಕ್ವಶನ್ ಮಾರ್ಕ್. ಬಿಟ್ಟು ಬಿಡಬೇಕು, ಮತ್ತು ಕ್ವಶನ್ ಮಾರ್ಕ್ ಹಾಕಿದರೆ ಏನಾಗ್ತದೆ? ಫುಲ್ ಸ್ಟಾಪ್ ನಹಿ, ಆಧಾ ಫುಲ್ ಸ್ಟಾಪ್ ಲಗ್ತಾ ಹೇ. ಅರ್ಧ ವಿರಾಮ, ಪೂರ್ಣ ವಿರಾಮ ಅಲ್ಲ, ಅರ್ಧ ವಿರಾಮ ಏನು ಮಾಡ್ತೀವಿ? ಒಂದು ಚುಕ್ಕೆ ಹಾಕಿ ಇನ್ನೊಂದು ಕೊಮ ಹಾಕ್ತೀವಿ. ಬಾಬಾ ತಿಳಿಸ್ತಾರೆ, ಅವರು ಮಾತ್ರ ಬನ್ ಜಾತಾ ಹೇ, ಆಗೆ ಚಲ್ಕರ್ ಐಸೆ ಸರ್ಕಮ್ಸ್ಟೆನ್ಸ್ ಆಯೆಂಗೆ, आपको सेकंड में फुल स्टॉप लगाना पड़ेगा. ಮುಂದಕ್ಕೆ ಇಂಥ ಪರಿಸ್ಥಿತಿ ಬರಲಿದೆ, 1 ಸೆಕೆಂಡಿಗೆ ನೀವು ಪೂರ್ಣ ವಿರಾಮ ಹಾಕಲೇಬೇಕು. ಮತ್ತೆ ಅದನ್ನು ಕಡ್ಡಿಯನ್ನು ಗುಡ್ಡ ಮಾಡೋದಲ್ಲ. ಆಯ್ತು ಮುಗೀತು, ಅದನ್ನೇನು ಮಾಡಬೇಕಲ್ಲಿ? ಪೂರ್ಣ ವಿರಾಮ. ಇಂಥ ಒಂದು ಸಮಯ ಬರ್ತದೆ. ಬಾಬಾ ತಿಳಿಸ್ತಾರೆ, ಉಸ್ ಸಮಯ ಕ್ವಶನ್ ಮಾರ್ಕ್ ಆಶ್ಚರ್ಯ ಮಾರ್ಕಕ್ಕೂ ಟೀಕ್ ಕರ್ನೆ ಲಗೋ, ಇತನ ಸಮಯ ನಹಿ ಮಿಲೇಗಾ. ಆ ಸಮಯದಲ್ಲಿ ಕ್ವಶನ್ ಮಾರ್ಕ್ ಮತ್ತು ಆಶ್ಚರ್ಯ ಚಿಹ್ನೆಯನ್ನು ಸರಿ ಮಾಡ್ತಾ ಹೋಗಲಿಕ್ಕೆ ಸಮಯ ಸಿಗೋದಿಲ್ಲ. ಕ್ವಶನ್ ಮಾರ್ಕ್ ಆಶ್ಚರ್ಯ ಚಿಹ್ನೆ ಸರಿಪಡಿಸಿ ಫುಲ್ ಸ್ಟಾಪ್ ಹಾಕಲಿಕ್ಕೆ ಏನಿಲ್ಲ, ಅವಾಗ ಸಮಯ ಇಲ್ಲ. ಬಾಬಾ ಅಂತಾರೆ, ಸೆಕೆಂಡ್ ಮೇ ಫುಲ್ ಸ್ಟಾಪಕ್ಕೆ ಅವಶ್ಯಕತೆ ಹೋಗಿ. 1 ಸೆಕೆಂಡಿಗೆ ಬಿಟ್ಬಿಡ್ಬೇಕು. ನಾವು 1 ಸೆಕೆಂಡಿಗೆ ಮರಿಬೇಕು, 1 ಸೆಕೆಂಡಿಗೆ ಫುಲ್ ಸ್ಟಾಪ್ ಹಾಕಬೇಕು. ಮುಂದಕ್ಕಿಂತ ಸಮಯ ಬರ್ತದೆ. ಇಸ್ಕಾ ಅಭ್ಯಾಸ ಕಾಫಿ ಸಮಯ ಪಹಲೆ ಕಾ ಚಾಹಿಯೇ. 1 ಸೆಕೆಂಡಿಗೆ ಪೂರ್ಣ ವಿರಾಮ ಹಾಕುವ ಅಭ್ಯಾಸ ಬಹಳ ಸಮಯದ ಅಭ್ಯಾಸ ಇರಬೇಕು. ಆವಾಗ ವಿಜಯಿ ಬನ್ ಸಕೆಂಗೆ. ಅವಾಗೇನಾಗ್ಬೋದು? ನಾವು ವಿಜಯಿ ಆಗಲಿಕ್ಕೆ ಸಾಧ್ಯ. तो हलचल के समय जब संस्कार स्वभाव का पेपर हो, ನೋಡಿದರೆ ಎಲ್ಲ ಕಡೆ ಪರಿಸ್ಥಿತಿ ಹಲ್ಚಲ್ ಬಂದುಬಿಟ್ಟಿದೆ. ಇನ್ನೊಂದು ಕಡೆ ಸ್ವಭಾವ ಸಂಸ್ಕಾರದ ಪೇಪರ್. उसके लिए अभी से ऐसा समय में अभ्यास करो तो बहुत समय का अभ्यास आगे चल आपका बहुत सहयोगी बनेगा.
ಬೇರೆ 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 ಪರಿಸ್ಥಿತಿಯನ್ನು ಅಟೆಂಡ್ ಮಾಡಲೇಬೇಕು. ಆ ಸಮಯದಲ್ಲಿ ನಮ್ಮ ಸ್ವಭಾವ ಸಂಸ್ಕಾರನ ಎದ್ದು ಬಂದರೆ, ಅದಕ್ಕೆ ಈಗಲೇ ಏನು ಮಾಡ್ಕೊಂಬಿಡಿ, ಸ್ವಭಾವ ಸಂಸ್ಕಾರವನ್ನು ಸರಿಯಾಗಿ ಇಟ್ಟುಕೊಳ್ಳುವಂಥ ಅಭ್ಯಾಸವನ್ನು ಮಾಡಿ. ಅದು ಮುಂದಕ್ಕೆ ಏನು ಮಾಡ್ತದೆ, ನಮಗೆ ಭಾಳ ಸಹಯೋಗಿ ಆಗ್ತದೆ. तो बाप दादा अमृत वेले चक्कर लगाते हैं, तो हर एक के पुरुषार्थ को चेक करते हैं. बाप दादा अमृत ವೇಳೆ ಎಲ್ಲ ಕಡೆ ಚಕ್ಕರ್ ಹಾಕ್ತಾರೆ. ಪ್ರತಿಯೊಬ್ಬರ ಪುರುಷಾರ್ಥವನ್ನು ಬಾಬಾ ಚೆಕ್ ಮಾಡ್ತಾರೆ. क्या 4 सब्जेक्ट में पुरुषार्थ तीव्र है या साधारण है? 4 ಸಬ್ಜೆಕ್ಟಿನಲ್ಲಿ ಪುರುಷಾರ್ಥ ತೀವ್ರ ಇದೆಯೋ ಅಥವಾ ಸಾಧಾರಣ ಇದೆಯೋ? तो क्या देखा, ಹೇಗಿದೆ ರಿಸಲ್ಟ್? 4 ಸಬ್ಜೆಕ್ಟಲ್ಲಿ ಪುರುಷಾರ್ಥ ತೀವ್ರ ಇದೆಯೋ ಸಾಧಾರಣ ಇದೆಯೋ? ಹೆಂಗಿದೆ? तो क्या देखा, ಸಮಯ ನೋಡಿದರೆ ತೀವ್ರವಾಗಿ ಓಡ್ತಾ ಇದೆ. पुरुषार्थ में सदा तीव्र पुरुषार्थ की आवश्यकता है. ಸಮಯ ನೋಡಿದರೆ ಜೋರು ಓಡ್ತಾ ಇದೆ. ಆದರೆ ಪುರುಷಾರ್ಥನೂ ಹೆಂಗಿರಬೇಕೀಗ? ತೀವ್ರ ಪುರುಷಾರ್ಥದ ಅವಶ್ಯಕತೆ. तो बाप दादा इशारा दे रहा है, समय तीव्र गति से समीपता के नज़दीक आ रहा है. ಸಮಯ ತೀವ್ರ ಗತಿಯಲ್ಲಿ ಹೋಗ್ತಾ ಇದೆ. ನಮ್ಮ ಸಂಪನ್ನ ಸ್ಥಿತಿಗೆ ನಾವು ಈಗೇನಾಗಬೇಕೀಗ? ಸಮೀಪ ಹೋಗಬೇಕು. उस हिसाब से अभी विशेष स्वभाव संस्कार के परिवर्तन में तीव्र गति चाहिए. ನನ್ನ ಸ್ವಭಾವ ಸಂಸ್ಕಾರ ಹೇಗಿದೆ, ಅದನ್ನು ಪರಿವರ್ತನೆ ಮಾಡೋದರಲ್ಲಿ ತೀವ್ರತೆ ಬರಬೇಕು. ಸ್ವಭಾವ ಸಂಸ್ಕಾರದಲ್ಲಿ ಪರಿವರ್ತನೆಯಲ್ಲಿ ಅತಿ ಮುಖ್ಯವಾಗಿ ಏನಂದ್ರು ಬಾಬಾ? 1 ಸೆಕೆಂಡಿಗೆ ಫುಲ್ ಸ್ಟಾಪ್ ಹಾಕ್ರಿ. ಯಾವುದನ್ನು ತಲೆಯಲ್ಲಿ ಹೊತ್ಕೊಂಡು ದೀರ್ಘಕಾಲ ಅದನ್ನು ಎಳಿಬಾರ್ದು. ಫುಲ್ ಸ್ಟಾಪ್ ಆದದಾಗಿ ಹೋಯಿತು, ಮುಂದಕ್ಕೆ ಕರೆಕ್ಟ್ ಇರೋದು. ಫುಲ್ ಸ್ಟಾಪ್ ಹಾಕಬೇಕು ನಾವು. ಯಾಕೆಂದರೆ ಬಾಬಾ ಮುಖ್ಯವಾಗಿ ಈ 4 ಸಬ್ಜೆಕ್ಟಲ್ಲಿ ಯಾಕೆ ಬ್ಯುಸಿ ಇಡಲಿಕ್ಕೆ ಹೇಳ್ತಿದ್ದಾರೆ? ಮಾಯೆಗೆ ಟೈಮೇ ಕೊಡಬಾರ್ದು ನಾವು. ಸಂಕಲ್ಪ ಇಷ್ಟು ಬ್ಯುಸಿ, ಹೋಮ್ವರ್ಕ್ 4 ಸಬ್ಜೆಕ್ಟ್ನ ಕಡೆಗೆ ಅಟೆನ್ಷನ್ ಕೊಡಬೇಕಾ. ಮಕ್ಕಳಿಗೆ ನೋಡಿ, ಶಾಲೆಯಿಂದ ಭಾಳ ಹೋಮ್ವರ್ಕ್ ಕೊಟ್ಟರೆ ಮನೆಗೆ ಬಂದು ಏನು ಮಾಡ್ತವೆ? ಬ್ಯುಸಿ, ಆ ಕಡೆ ಈ ಕಡೆ ಆಟ ಆಡ್ಲಿಕ್ಕೆ ಹೋಗಂಗಿಲ್ಲ. ಬರೀ ಹೋಮ್ವರ್ಕ್ ಅಂತ ಕುಂತಿರ್ತಾರೆ. ವ್ಯರ್ಥವಾಗಿ ಹೋಗಂಗಿಲ್ಲ. ಅದಕ್ಕೆ ಬಾಬಾ ಅಂತಾರೆ, ನಮ್ಮ ಸಮಯ, ನಮ್ಮ ಸಂಕಲ್ಪ ಶಕ್ತಿ ಯಾವುದು ಈಗ ವ್ಯರ್ಥ ಕಳೆಯುವಂಥ ಸಮಯ ಅಲ್ಲ. ಅದಕ್ಕೆ ಮಾಯಿ ವ್ಯರ್ಥ ರೂಪದಲ್ಲಿ ಬರೋದು, ವ್ಯರ್ಥ ಸಂಕಲ್ಪದ ರೂಪದಲ್ಲಿ ಬರುತ್ತದೆ. ಎಲ್ಲೊಮ್ಮೆ ನಾನು ಮಾಡಿದ್ದೇ ಸರಿ ಅನ್ನುವಂಥ ರೂಪದಲ್ಲಿ ಬರ್ತದೆ. ಅದಕ್ಕೆ ಬಾಬಾ ನಾವು ಹೆಂಗಿರಬೇಕು ಅಂತ ಹೇಳ್ಕೊಂಡು ದಿನ ಬಾಬಾ ನಾವು ಮಕ್ಕಳಿಗೇನು ಹೋಮ್ವರ್ಕ್ ಕೊಡ್ತಾರೋ, ಮನ್ಸಾಕ, ವಾಣಿಕ, ಕರ್ಮಕ ಮತ್ತು ದಿವ್ಯತಾಕ ಇಶಾರ ಏನು ಹೋಮ್ವರ್ಕ್ ರೂಪದಲ್ಲಿ ಕೊಡ್ತಾರೋ, ಈ 4 ಸಬ್ಜೆಕ್ಟಲ್ಲಿ ನಮ್ಮನ್ನು ಬ್ಯುಸಿ ಇಟ್ಕೋಬೇಕು. ಅದಕ್ಕೆ ಅಟೆನ್ಷನ್ ಕೊಡಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಅದರಲ್ಲಿ ಮುಖ್ಯವಾಗಿ ಧಾರಣಾ ಸಬ್ಜೆಕ್ಟ್. ಯಾಕೆಂದರೆ ಸ್ವಭಾವ ಸಂಸ್ಕಾರ ಅದೊಂದು ದೊಡ್ಡ ತೊಂದರೆ ಕೊಡ್ತದೆ. ಯಾಕೆ, ಏನು, ಹೇಗೆ? ಫುಲ್ ಸ್ಟಾಪ್ ಹಾಕೋ ಬದಲು ಕ್ವಶನ್ ಮಾರ್ಕ್ ಹಾಕ್ತೀವಂದರೆ ಇದು ನಮ್ಮ ಸಂಸ್ಕಾರ ಅಲ್ವಾ? ಅದಕ್ಕೆ ಸಂಸ್ಕಾರವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಏನಂದ್ರು ಬಾಬಾ? 1 ಸೆಕೆಂಡಿಗೆ ಫುಲ್ ಸ್ಟಾಪ್ ಹಾಕ್ರಿ. ಸೆಕೆಂಡ್ ಮೇ ಫುಲ್ ಸ್ಟಾಪ್ ಕಿ ಅವಶ್ಯಕತೆ. ಇದು ಕಾಫಿ ಸಮಯಕ್ಕ ಅಭ್ಯಾಸ ಇದ್ದರೆ ನಮಗೆ ಪರೀಕ್ಷೆ ಬಂದಾಗ ಏನಾಗ್ತೀವಿ? 1 ಸೆಕೆಂಡಿಗೆ ಫುಲ್ ಸ್ಟಾಪ್ ಹಾಕ್ತೀವಿ, ಪಾಸ್ ಆಗ್ತೀವಿ. ಈಗ ಬಾಬಾ ತಿಳಿಸ್ತಿದ್ದಾರೆ, ಪುರುಷಾರ್ಥ ತೀವ್ರಗತಿಯಲ್ಲಿ ಇರ್ತದೆ. अभी बाप दादा सभी बच्चों को समान बनाने चाहते हैं. ಎಲ್ಲ ಮಕ್ಕಳನ್ನು ಬಾಬಾ ನನ್ನ ಸಮಾನ ಆಗಬೇಕು ಮಕ್ಕಳು ಅಂತ ಇಷ್ಟಪಡ್ತಾ ಇದ್ದಾರೆ. ಆಪಕ ಲಕ್ಷ್ಯ ಭೀ ಏನಾ, ನಮ್ಮದು ಗುರಿ ಏನು? ತಂದೆಯ ಸಮಾನ ಆಗಬೇಕು. इसलिए सबसे सहज साधन, ತಂದೆ ಸಮಾನ ಆಗಬೇಕಾದ್ರೆ ಸಹಜ ಸಾಧನೆ ಯಾವುದು? ಬ್ರಹ್ಮ ಬಾಪಕೋ ಫಾಲೋ ಕರೋ. ತಂದೆಯ ಸಮಾನ ಆಗಬೇಕಾದ್ರೆ ಬ್ರಹ್ಮ ಬಾಬಾ ಹೇಗಿದ್ದರು ಅವರನ್ನು ಅನುಸರಿಸಿರಿ. ಟ್ಯಾಲಿ ಕರೋ, ಹೋಲಿಸಿಕೊಳ್ಳಿ. ಬ್ರಹ್ಮ ಬಾಬನ ಮಾತು ಹೇಗಿತ್ತು, ನನ್ನ ಮಾತು ಹೇಗಿದೆ. ಜೋ ಬಿ ಕರ್ಮ ಕರೋ ಪಹಲೆ ಟ್ಯಾಲಿ ಕರೋ, ಮಿಲಾನ್ ಕರೋ. ಬ್ರಹ್ಮ ಬಾಬನ ಕರ್ಮದಂತೆ ನನ್ನ ಕರ್ಮ ಇದೆಯಾ?
ಹೋಲಿಸಿರಿ, ಅದನ್ನು ಸಾಮ್ಯತೆ ಮಾಡಿಕೊಳ್ಳಿ. ಬ್ರಹ್ಮ ಬಾಬನ ಕರ್ಮದಂತೆಯೇ ನಂದು ಕೆಲಸ ಇರಬೇಕು. ಬ್ರಹ್ಮ ಬಾಬ ಕಾ ಯಾ ಕರ್ಮ ಯಾ ಬೋಲ್ ಯಾ ಸಂಕಲ್ಪ ಹೇ. ಬ್ರಹ್ಮ ಬಾಬಾ ಈ ರೀತಿ ಕರ್ಮ ಮಾಡ್ತಿದ್ದೀರಾ? ಬ್ರಹ್ಮ ಬಾಬಾ ಈ ರೀತಿ ಮಾತಾಡ್ತಿದ್ದೀರಾ? ಬ್ರಹ್ಮ ಬಾಬರವರ ಸಂಕಲ್ಪ ಈ ರೀತಿ ಇತ್ತಾ? ಕಹಾ ಬಿ ಜಾತಾ ಹೇ ಪಹಲೆ ಸೋಚೋ ಫಿರ್ ಕರೋ. ಸಾಮಾನ್ಯ ಒಂದು ಆಡು ಮಾತಿನಲ್ಲಿ ಇದೆ ಅಲ್ವಾ, ಮೊದಲು ಯೋಚಿಸಿರಿ ಆಮೇಲೆ ಮಾಡಿ. ಏನಂತೀರಿ ಆಡು ಭಾಷೆಯಲ್ಲಿ? ಹಾಂ, ಬೋಲ್ನೆ ಕೆ ಪಹಲೆ ತೋಲೋ ಫಿರ್ ಬೋಲೋ. ಮಾತನಾಡೋಕ್ಕಿಂತ ಮೊದಲು ಅದನ್ನು ನೋಡಿರಿ, ತೂಕ ಮಾಡಿರಿ, ಕರೆಕ್ಟ್ ಉಂಟೋ ಇಲ್ಲೋ ಮಾತಾಡೋದು, ಆಮೇಲೆ ಮಾತಾಡ್ರಿ. तो सुना बाप दादा भी क्या चाहते हैं? आप भी चाहते हो ना? जब रूहान करते हो ना तो बाप दादा बहुत मीठी मीठी बातें सुनते हैं. उमंग की बातें भी बहुत अच्छी करते हो. ಬಾಬನ ಜೊತೆಗೆ ಎಲ್ಲರೂ ಭಾಳ ಚೆಂದ ಮಾತಾಡ್ತಿದ್ದೀರಿ, ಮಧುರವಾಗಿ ಮಾತಾಡ್ತಿದ್ದೀರಿ, ಭಾಳ ಚೆನ್ನಾಗಿ ಮಾತಾಡ್ತಿದ್ದೀರಿ. ಏನಂತ ಮಾತಾಡ್ತಿದ್ದೀವಿ? ಬಾಬಾ ನೀನು ಇಷ್ಟೆಲ್ಲ ಹೇಳಿದ್ಯಲ್ಲ, ಮೈ ಕರ್ಕೆ ದಿಕ್ಕಾವಂಗ, ನಾನು ನಿನ್ನ ಮುಂದಕ್ಕೆ ಏನು ಮಾಡ್ತೀನಿ ಬಾಬಾ? ನೀನು ಹೇಳಿದಂತೆಯೇ ಮಾಡಿ ತೋರಿಸ್ತೀನಿ ಬಾಬಾ. ಏ ಕರ್ನಾ ಹೀ ಹೇ, ನಾನು ಈ ರೀತಿ ಮಾಡಲೇಬೇಕು. ಹೋನಾ ಹೀ ಹೇ. ಹಾಂ, ಸಂಕಲ್ಪ ಬಹುತ್ ಉಮಂಗಕ್ಕೆ ಹೋತೆ. ಎಷ್ಟು ಒಳ್ಳೆಯ ಮಕ್ಕಳು, ಎಷ್ಟು ಸಂಕಲ್ಪದಲ್ಲಿ ಉತ್ಸಾಹ ಇದೆ. ಲೇಕಿನ್ ಕರ್ಮ ತಕ ಆನೆ ಮೇ ಕುಚ್ ಬದಲ್ ಜಾತೆ. ಬಾಬಾ ಹೇಳ್ತಾ ಇದ್ದಂತೆ ನಾನು ಇನ್ನು ಮುಂದಕ್ಕೆ ಇದೇ ರೀತಿ ಇರಬೇಕು, ಇದೇ ರೀತಿ ಮಾಡಿ ತೋರಿಸ್ಬೇಕು. ಸಂಕಲ್ಪ ಇದೆ, ಆದರೆ ಕರ್ಮದಲ್ಲಿ ಬರುವಾಗ ಬದಲಾಗಿ ಬಿಡ್ತದೆ. और कुछ होते हैं. बाकी बाप दादा भिन्न भिन्न प्रकार की सेवा के प्लान जो बनाते हो वो सब पसंद करते. ನೀವು ಬೇರೆ ಬೇರೆ ತರಹದ ಸೇವೆದೆಲ್ಲ ಪ್ಲ್ಯಾನ್ ಮಾಡ್ತಿದ್ದೀರಲ್ಲ, ಅದೆಲ್ಲ ನೋಡಿ ನನಗೆ ಭಾಳ ಪಸಂದಿದೆ. ಪ್ರೋಗ್ರಾಮ್ ಜಹಾ ತಹಾ ಅಚ್ಚೆ ಚಲ್ ರಹೇ ಹೇ, ಅದು ಓಕೆ. ಅಲ್ಲಲ್ಲಿ ಎಷ್ಟು ಚಲೋ ಪ್ರೋಗ್ರಾಮ್ ಮಾಡ್ತಿದ್ದೀರಿ, ಎಷ್ಟು ಚಲೋ ಸೇವಾ ಪ್ಲ್ಯಾನ್ ಮಾಡ್ತಿದ್ದೀರಿ. ಬಾಬನಿಗೆ ಭಾಳ ಖುಷಿ ಇದೆ. ಅಭಿ जितना वाचा द्वारा और भिन्न भिन्न विधियों द्वारा कर रहे हो, सफलता भी है, बाप दादा खुश भी है. सिर्फ अभी मनसा द्वारा अनेक आत्माओं को सुख की किरणें, शांति की किरणें, खुशी की किरणें, प्रेम की किरणें पहुंचाना, यह सेवा भी साथ साथ करो. ನೀವು ಬೇರೆ ಬೇರೆ ಪ್ರೋಗ್ರಾಮ್ ಮಾಡ್ತಿದ್ದೀರಿ, ಓಕೆ, ನನಗೂ ಭಾಳ ಸಂತೋಷ ಇದೆ. ಸೇವಾ ಯೋಜನೆ ಮಾಡ್ತಿದ್ದೀರಿ, ಭಾಳ ಒಳ್ಳೆಯದು. ಎಷ್ಟು ವಾಚಾ ಸೇವೆ ಮಾಡ್ತೀವೋ ಜೊತೆಗೆ ಭಿನ್ನ ಭಿನ್ನ ವಿಧಿಯ ಮೂಲಕ ನೀವು ಮಾಡ್ತಿದ್ದೀರಿ, ಸಫಲತೆಯೂ ಸಿಗ್ತಾ ಇದೆ. ಬಾಪ್ದಾದರವರಿಗೆ ಖುಷಿ ಇದೆ. ಆದರೆ ಈಗ ಮನಸಾ ಸೇವೆಯ ಮೂಲಕ ಅನೇಕ ಆತ್ಮಗಳಿಗೆ ಸುಖದ ಕಿರಣವನ್ನು ಕೊಡಿ. ಮನಸಾ ಸೇವೆಯ ಮೂಲಕ ಅನೇಕ ಆತ್ಮಗಳಿಗೆ ಶಾಂತಿಯ ಕಿರಣವನ್ನು ಕೊಡಿ. ಮನಸಾ ಸೇವೆಯ ಮೂಲಕ ಖುಷಿಯ ಕಿರಣವನ್ನು ಕೊಡಿ, ಪ್ರೇಮದ ಕಿರಣವನ್ನು ಕೊಡಿ. ಏ ಸೇವಾ ಜೊತೆಗೆ ಮಾಡಿ. ವಾಚಾ ಸೇವೆ ಮಾಡ್ತೀವಿ, ಬೇರೆ ಬೇರೆ ಸೇವಾ ಯೋಜನೆಗಳನ್ನು ಮಾಡ್ತೀವಿ, ಎಲ್ಲ ಓಕೆ. ಆದರೆ ಮನಸ್ಸಿನಿಂದ ಅನ್ಯ ಆತ್ಮಗಳಿಗೆ ಸುಖದ ಕಿರಣ, ಶಾಂತಿಯ ಕಿರಣ, ಖುಷಿಯ ಕಿರಣ, ಪ್ರೀತಿಯ ಕಿರಣವನ್ನು ತಲುಪಿಸಿರಿ. ಇದು ಜೊತೆಗಿರಬೇಕು. अपने ही संस्कार परिवर्तन व दूसरों के संस्कारों को सहयोग देना, इसमें टाइम कईयों का ज़्यादा जाता है. ಬಾಬಾ ಅಂತಾರೆ, ತಮ್ಮ ಸಂಸ್ಕಾರ ಪರಿವರ್ತನೆಯಲ್ಲಿ ಬೇರೆಯವರ ಸಂಸ್ಕಾರಕ್ಕೆ ಸಹಯೋಗ ಕೊಡೋದು, ಇದರಲ್ಲಿ ಸಮಯ ಭಾಳ ಹೋಗ್ತಾ ಇದೆ. ತಮ್ಮ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳಿಕ್ಕೇ ಸಮಯ ಭಾಳ ಹೋಗ್ತಾ ಇದೆ. ಮನಸಾ ಸೇವೆಯ ಮೂಲಕ ಭಿನ್ನ ಭಿನ್ನ ಕಿರಣೆ ಆತ್ಮವಂಕೋ ದೇನಾ, ಇಸ್ಕಾ ಅಟೆನ್ಷನ್. ನಮ್ಮ ಸಂಸ್ಕಾರ ಪರಿವರ್ತನೆ, ಮತ್ತೊಬ್ಬರ ಸಂಸ್ಕಾರ ಪರಿವರ್ತನೆಗೆ ಸಹಯೋಗ ಕೊಡೋದು,
ಇದು ಭಾಳ ಕೆಲಸ ಮಾಡ್ತಾ ಇದ್ದೀರಿ. ಆದರೆ ಮನಸಾ ಸೇವೆಯ ಮೂಲಕ ಭಿನ್ನ ಭಿನ್ನ ಕಿರಣಗಳನ್ನು ಆತ್ಮಗಳಿಗೆ ಕೊಡಿ, ಇದರ ಕಡೆಗೆ ಗಮನ ಕೊಡಿ. ಆಗೆ ಚಲ್ಕೆ ಬಹುತ್ ಅವಶ್ಯಕತಾ ಪಡೇಗಿ. ಮುಂದಕ್ಕೆ ಹೋದಂತೆ ಈ ತರಹದ ಸೇವೆ ಭಾಳ ಅವಶ್ಯಕತೆ ಇದೆ. ಅನ್ಯಾತ್ಮಗಳಿಗೆ ಶಾಂತಿಯ ಕಿರಣ ಕೊಡೋದು, ಪ್ರೀತಿಯ ಕಿರಣವನ್ನು ಕೊಡೋದು, ಸುಖದ ಕಿರಣವನ್ನು ಕೊಡೋದು, ಖುಷಿಯ ಕಿರಣವನ್ನು ಕೊಡೋದು, ಇದು ಭಾಳ ಅವಶ್ಯಕತೆ ಇದೆ. ಅದರ ಮೇಲೆ ಗಮನ ಕೊಡಿ. ಜೋ ಬಚ್ಚೆ ಸಮಜ್ತೆ ಹಿ ಕಿ ಯೇ ಸೇವಾ ಮೈ ಕರ್ತಾ ರಹತಾ ಹೂँ वो हाथ उठाओ. ಬಾಬಾ ಈ ಸೇವೆ ನಾನು ಈಗಾಗಲೇ ಮಾಡ್ತಾ ಇದ್ದೀನಿ ಅನ್ನೋರು ಕೈ ಎತ್ತಿ. अच्छा कर रहे ही उनको मुबारक है और जो नहीं कर रहे हैं उनको करना चाहिए. ಯಾರು ಇನ್ನೂ ಸಹ ಈ ಸೇವೆಯನ್ನು ಮಾಡ್ತಾ ಇಲ್ವೋ ಅವರು ಆ ತರಹದ ಸೇವೆಯನ್ನು ಮಾಡಬೇಕು. क्योंकि आगे चल के सर्कमस्टेंस ऐसे बनेंगे जो सुनने वाले सुनाने वाले दोनों का मेल मुश्किल हो जाएगा. ಭಾವಂತರ ಮುಂದಕ್ಕಿಂತ ಪರಿಸ್ಥಿತಿ ಬರ್ತದೆ. ಕೇಳೋರು ಮತ್ತು ಹೇಳೋರು ಇಬ್ಬರಿಗೆ ಭೇಟಿಯಾಗಂಗಿಲ್ಲ, ಮಿಲನೇ ಆಗೋದಿಲ್ಲ. ಅಂಥ ಸಮಯದಲ್ಲಿ ನಮ್ಮ ಶಾಂತಿಯ ಕಿರಣ, ಶಕ್ತಿಯ ಕಿರಣ, ಪ್ರೀತಿಯ ಕಿರಣ ಇದು ಕೊಟ್ಟು ಬಿಡಬೇಕು. दोनों सेवा अभी से जितना हो सके उतनी आदत डालो. मन बिजी भी रहेगा, मन मनाभाव होना सहज हो जाएगा. ಈ ರೀತಿ ನಾವು ಮಾಡ್ತಾ ಇದ್ದರೆ ಮನಸ್ಸು ಬ್ಯುಸಿ ಇರ್ತದೆ, ಮನ್ಮನಾಭಾವ ಸಹಜ ಆಗ್ತದೆ. ಮನಸ್ಸು ಬಾಬನ ಜೊತೆ ನಿಲ್ಲಿಸಲಿಕ್ಕೆ ಸರಳ ಆಗ್ತದೆ. मन बिजी होने से संस्कार स्वभाव को भी सहज परिवर्तन करने में मदद मिलेगी. ಮನಸ್ಸು ಬ್ಯುಸಿ ಇರೋದ್ರಿಂದ ನನ್ನ ಸ್ವಭಾವ ಸಂಸ್ಕಾರನ ಏನಾಗ್ತದೆ, ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಅದು ಸಹಯೋಗ ನೀಡ್ತದೆ. ಮನಸ್ಸು ಬೇರೆ ವ್ಯರ್ಥದ ಕಡೆಗೇ ಇಲ್ಲ. ಮನಸ್ಸಿನ ಮೂಲಕ ಶಾಂತಿ ಕಿರಣ ಕೊಟ್ಟೆ, ಖುಷಿ ಕಿರಣ ಕೊಟ್ಟೆ, ಮನಸ್ಸು ಬ್ಯುಸಿಯಾಗಿಬಿಟ್ರೆ ಮನ್ಮನಾಭವ ಸ್ಥಿತಿನೂ ಬರ್ತದೆ. ಸಂಸ್ಕಾರ ಸ್ವಭಾವ ಸಹಜವಾಗಿ ಪರಿವರ್ತನೆ ಆಗಲಿಕ್ಕೆ ಅದು ಮದದು ಕೊಡ್ತದೆ. आज कास डबल फॉरनर्स के मिलन का दिन है. ಬಾಬನ ಮುಂದೆ ಎಲ್ಲ ವಿದೇಶಿಯರು ಕೂತ್ಕೊಂಡಿದ್ದಾರೆ. बाप दादा को खुशी है, वाह डबल फॉरनर्स वाह. बाप दादा को खुशी है विश्व के कोने कोने में जो बाप के कल्प पहले वाले बच्चे छिपे हुए हैं तो विश्व की सेवा में डबल फॉरनर्स निमित्त बने ही. ಬಾಬಾ ಅಂತಾರೆ ವಿಶ್ವದ ಯಾವುದ್ಯಾವುದೋ ಮೂಲೆಯಲ್ಲಿದ್ದಾರೆ. ಎಂಥ ಮೂಲೆಯಲ್ಲಿದ್ದಂಥವರು ಸಹಿತ ಇವತ್ತು ಬಾಬನ ಮಕ್ಕಳಾಗಿರುವ ಕಾರಣದಿಂದ ವಿಶ್ವ ಸೇವೆ ಮಾಡಲಿಕ್ಕೆ ಡಬಲ್ ಫಾರ್ನರ್ಸ್ ಏನಾದರೂ ನಿಮಿತ್ತಾದರು. बाप दादा ने सुना कि हर एक अपने अपने एरिया में, अपने अपने गांव में, अपने अपने शहरों में जो रहे हुए हैं वहाँ तक पहुँचने का प्लान बनाते रहते हैं. ಎಲ್ಲರೂ ಏನು ಮಾಡ್ತಾರೆ, ತಮ್ಮ ತಮ್ಮ ಏರಿಯಾ, ತಮ್ಮ ತಮ್ಮ ಊರು, ತಮ್ಮ ತಮ್ಮ ಪಟ್ಟಣ ಅಲ್ಲಿ ಬಾಬನ ಸೇವೆ ಆಗಬೇಕಂತ ಪ್ಲ್ಯಾನ್ ಮಾಡ್ತಾರೆ. ಅದಕ್ಕೆ ಮುಬಾರಕ್. नहीं तो जब समाप्ति नहीं होनी होगी, हालतें बदलेगी. आप सबको चाहे भारत चाहे विदेश बहुत बहुत उल्हाने मिलेंगे. ಆವಾಗೇನು ಮಾಡ್ತೀರಿ, ಇವು ಬರೀ ನಮ್ಮ ಏರಿಯಾ ಇಷ್ಟ ಅಂತ ಹೇಳ್ಕೊಂಡು ಅಷ್ಟೇ ಸರ್ವಿಸ್ ಮಾಡ್ಕೊಂಡು ಕುಂತ್ರೆ ನಾಳೆ ಮೂಲೆ ಮೂಲೆಯಿಂದ ದೇಶ ವಿದೇಶದಿಂದ ಏನು ಬರ್ತದೆ, ಎಲ್ಲ ದೂರುಗಳು ಬರ್ತವೆ. ಏನು ದೂರು, ಹಮಾರ ಬಾಬಾ ಆಯಾ ಅವರ ಆಪ್ನೆ ಹಮೆ ಬತಾಯಾ ಹಿ ನಹಿ. ನಮ್ಮ ತಂದೆ ಪರಮಾತ್ಮ ಈ ಭೂಮಿಗೆ ಬಂದಿದ್ದಾರೆ, ನೀವು ನಮಗೆ ಹೇಳೇ ಇಲ್ಲ. ಹೇಳಿ, ಇನ್ನು ಯಾವ್ಯಾವ ಊರಿನವರಿಗೆ ನಾವು ಹೋಗಿಲ್ಲ ಇನ್ನು? ಬೇಡ, ನಮ್ಮ ತಾಲೂಕಾದರೂ ನೋಡೋಣಲ್ಲ, ನಮ್ಮ ತಾಲೂಕಾದರೂ ನೋಡೋಣಲ್ಲ. ಬರೀ ನಾವಿದ್ದ ಸೆಂಟ್ರು, ನಮ್ಮ ಆಸ್ಪಾಸ್ ಒಂದಷ್ಟು ಎಕ್ಸ್ಟೆನ್ಷನ್ನು ಅಂತ ಸೇವೆ ಮಾಡ್ಕೊಂಡು ಕುಂತ್ರೆ ಆಯಿತಾ? ನಾಳೆ ಬೇರೆ ಬೇರೆ ಸುತ್ತಮುತ್ತ ಹಳ್ಳಿಯವರೆಲ್ಲ ನೀವು ಬರೀ ಪಟ್ಟಣದಲ್ಲಿ ಕುಂತೆಲ್ಲ ಹೇಳಿದಿರಿ, ನಮ್ಮ ಹತ್ರ ನೀವು ಬಂದೇ ಇಲ್ಲ, ಬಾಬಾ ಬಂದದ್ದೇ ನಮಗೆ ಗೊತ್ತಾಗಿಲ್ಲ, ನೀವು ನಮಗೆ ತಿಳಿಸೇ ಇಲ್ಲ.
ಸಂದೇಶ ತೋ ದೇತೆ ಬಹುತ್ ಉಲ್ಲಾನ ಮಿಲೆಗಿ. ಮುಂದಕ್ಕೆ ಎಲ್ಲರೂ ನಮ್ಮನ್ನು ಏನು ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ, ನೀವು ನಮಗೆ ಹೇಳೇ ಇಲ್ಲ ಅಂಥೇಳಿ. ಇನ್ನು ದೇಶ ವಿದೇಶದ ಕಥೆ ಏನು? बाबा अंतर हमारा बाबा आया, हम आपने हमें बताया ही नहीं. संदेश तो देते, बहुत उलाने मिलेंगे, इसलिए अभी कर रहे हैं और ज़्यादा कोई कोना रह नहीं जाए इसका प्रयत्न करना. ಯಾವ ಮೂಲೆ ಮೂಲೆಯೂ ಉಳಿಯಬಾರದು. ಎಲ್ಲರಿಗೂ ನಾವು ಬಾಬಾ ಬಂದಿರುವ ಸಂದೇಶ ತಲುಪಿಸಲೇಬೇಕು. ಬಾಕಿ ಬಾಪ್ತಾದ ಡಬಲ್ ವಿದೇಶಿಯರು ಮತ್ತು ದೇಶವಾಸಿಗಳು ಎರಡೂ ಮಕ್ಕಳಿಗೆ ಚಾರೋರಪ್ಪನ ಪುರುಷಾರ್ಥ ಕರ್ ರಹೆ ಹೈ. ಅವರನ್ನು ನೋಡಿ ಬಾಬನಿಗೆ ಭಾಳ ಖುಷಿ ಇದೆ. ವಿದೇಶಿಯರನ್ನು ನೋಡಿ ಖುಷಿ ಇದೆ, ಭಾರತೀಯರನ್ನು ನೋಡಿ ಬಾಬನಿಗೆ ಖುಷಿ ಇದೆ. ಕ್ಯೋ ಖುಷಿ ಹೈ? ಯಾಕೆ ನನಗೆ ಖುಷಿ ಇದೆ? ಅಭಿ ದೇಶ ಮೇ ವಿದೇಶ ಮೇ ये ಪ್ಲ್ಯಾನ್ ಬನಾ ರಹೆ ಹೈ. ದೇಶ ವಿದೇಶದಲ್ಲಿ ಎಲ್ಲ ಪ್ಲ್ಯಾನ್ ಚಲೋ ಮಾಡ್ತಾ ಇದ್ದೀರಿ. ಬಾಪ್ತಾದಕ್ಕೆ ಪಸಂದ್ ಹೈ. ಕಿಸಿ ಬಿ ಸಾಧನ ಸೆ ಸಂದೇಶ ಪਹੁಂಚನಾ ಚಾಹಿಯೆ. ಯಾವುದಾದರೂ ಸಾಧನದಿಂದ ಮೂಲೆ ಮೂಲೆಗೂ ಏನು ತಲುಪಬೇಕು? ಸಂದೇಶ ಅಂತೂ ತಲುಪಬೇಕು. ये साइंस वास्तव में आप लोगों के लिए समय पर बहुत मददगार है. ಈ ವಿಜ್ಞಾನನೂ ನಮಗೆ ಎಷ್ಟು ಚಲೋ ಮದದಾಯ್ತು. ಈಗ ಎಷ್ಟು ಚಲೋ ಸಹಾಯ ಕೊಡ್ತು. ಸಂದೇಶ ಕೊಡ್ಬೋದಲ್ಲ. ಈಗ ಬಾಬಾ ಬಂದಿದ್ದಾರೆ, ಇನ್ನು ಕೆಲವೇ ಸಮಯ ಜೋರ್ದಾರ್ ಪುರುಷಾರ್ಥ ಮಾಡಿ ಗ್ರೂಪಿಗೆ ಹಾಕ್ಬಿಡಿ. ಕೂತ್ಕೊಂಡು ಏನು ಮಾಡ್ಬೋದು ನಾವು? ಎಲ್ಲರಿಗೂ ವಿಜ್ಞಾನದ ಸಾಧನಗಳು. ಸಾಧನ ದಿನ ಪ್ರತಿದಿನ ನಯ ನಯ ನಿಕಲ್ತೆ ರಹತೆ ಹೈ. ಹೊಸ ಹೊಸ ಸಾಧನಗಳು ದಿನ ಪ್ರತಿದಿನ ಬರ್ತಾ ಇದೆ. ಉಸ್ಕೋ ಕಾರ್ಯ ಮೇ ನಿರ್ವಿಘ್ನ ಬಂದ್ ಲಗಾತೆ ಜಾವೋ. ಏನು ವಿಜ್ಞಾನ ಬೇರೆ ಬೇರೆ ಸಾಧನಗಳನ್ನು ಕೊಟ್ಟಿದ್ದೇನೋ, ಹೊಸತೆಲ್ಲ ಬರ್ತಾ ಇದ್ದೇನೋ, ಅದನ್ನು ನಿರ್ವಿಘ್ನವಾಗಿ ಈ ಸೇವಾ ಕಾರ್ಯದಲ್ಲಿ ಏನು ಮಾಡಿ ಬಳಸ್ಕೊಳ್ಳಿ. ಆಪ್ ಜहाँ भी ಮೀಟಿಂಗ್ ಕರ್ತೆ ಹೋ ಸರ್ವಿಸ್ ಬಡಾನೆ ಕಿ. ನಾವು ಎಲ್ಲರೂ ಮೀಟಿಂಗ್ ಮಾಡ್ತೀವಿ ಸೇವಾ ವೃದ್ಧಿಗಾಗಿ. ಬಾಪ್ತಾದವು ಸುನ್ತೆ ಹಿ ಖುಷಿ ಹೋತೆ ಹಿ. ಮೀಟಿಂಗ್ ನೋಡಿ ಬಾಬನಿಗೆ ಏನಾಗ್ತದೆ? ಕೇಳ್ತಾರೆ, ಖುಷಿ ಆಗ್ತದೆ. ಬಚ್ಚೋं की ಬುದ್ಧಿ ಅಭಿ ಆಲ್ ರೌಂಡ್ ಜಾ ರಹಿ ಹೈ. ಮೀಟಿಂಗ್ ಮಾಡುವಾಗ ಮಕ್ಕಳದ್ದು ಹೊಸ ಹೊಸ ಯೋಜನೆ ಎಲ್ಲ ನೋಡುವಾಗ ಬಾಬನಿಗೆ ಭಾಳ ಖುಷಿ. ಮಕ್ಕಳ ಬುದ್ಧಿ ಏನಿದೆ ಈಗ? ಆಲ್ ರೌಂಡ್ ಇದೆ. ಸರ್ವತೋಮುಖವಾಗಿ ಮಕ್ಕಳು ಯೋಚನೆ ಮಾಡ್ತಿದ್ದಾರೆ. ಸಾಧನಕ್ಕೂ ಸೇವಾ ಮೇಲೆ ಲಗಾನೆ ಕೇಳಿಯೇ ಎಲ್ಲ ಸಾಧನಗಳನ್ನು ಸೇವೆಯಲ್ಲಿ ಬಳಸಬೇಕು. ನಾವು ಇನ್ಯಾವ ರೂಪಾಯಲ್ಲಿ ಸೇವೆ ಮಾಡೋಣ? ಬುದ್ಧಿ ಎಲ್ಲರದು ಆಲ್ ರೌಂಡ್ ಏನಾಗ್ತಾ ಉಂಟು? ಹೋಗ್ತಾ ಇದೆ. ಇಸ್ಲಿಯೇ ಜೋ ಬಿ ಆಪ್ ಪ್ಲ್ಯಾನ್ ಬನಾತೆ ಹೋ. ಈಗ ನಾವೇನು ಪ್ಲ್ಯಾನನ್ನು ಮಾಡ್ತೀವೋ ಬಾಪ್ತಾದ ಸುನ್ತೆ ಚಕ್ಕರ್ ಲಗಾತೆ. ನಾವು ಎಲ್ಲಿ ಕುಂತು ಪ್ಲ್ಯಾನ್ ಮಾಡಿದರೂ ಬಾಬನಿಗೆ ಸಂಚಾರ ಹೋಗ್ತದೆ. ಚಕ್ಕರ್ ಹಾಕ್ತಾ ಇರ್ತಾರೆ, ಬಾಬಾ ನೋಡ್ತಾ ಇರ್ತಾರೆ. आप कहाँ भी मीटिंग करो, चाहे दिल्ली में करो, चाहे देश में करो, चाहे विदेश में करो, किसी भी शहरों में करो, चाहे विदेश में कहाँ भी करो, बाप दादा सब सुनते रहते हैं. ನೀವು ವಿದೇಶದಲ್ಲಿ ಕುಂತು ಮೀಟಿಂಗ್ ಮಾಡಿರಿ, ದೆಹಲಿಯಲ್ಲಿ ಕುಂತು ಮೀಟಿಂಗ್ ಮಾಡಿರಿ, ಯಾವ ಹಳ್ಳಿಯಲ್ಲಿ ಬೇಕಾದ್ರೆ ಮೂಲೆಯಲ್ಲಿ ಕುಂತು ಮೀಟಿಂಗ್ ಮಾಡಿರಿ, ಎಲ್ಲನೂ ನನಗೆ ಏನಾಗ್ತಾ ಇದೆ? ಕೇಳಿಸ್ತಾ ಇದೆ. ಬಾಪ್ ದಾದಕ್ಕೆ ಪಾಸ್ ಬಿ ಸಾಧನೆ ಹೇ. ನನ್ನ ಹತ್ರನೂ ನಿಮ್ಮದೆಲ್ಲ ಕೇಳುವಂಥ ಸಾಧನ ನನ್ನ ಹತ್ರನೂ ಇದೆ ಅಂತಾರೆ ಬಾಬಾ. इसके लिए बाप दादा फॉरेन के एक एक देश से जो भी आए हैं हर एक को क्या देते? बहुत 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 प्यार दे रहे हैं. ಎಲ್ಲ ದೇಶ ವಿದೇಶದಿಂದ ಬಂದಂಥ ಮಕ್ಕಳಿಗೆ ಒಬ್ಬರೊಬ್ಬರಿಗೂ ಬಾಬಾ ಭಾಳ ಪ್ರೀತಿ ಕೊಡ್ತಾರೆ. ಸಿರ್ಫ್ ಅಭಿ ಥೋಡಾ ತೀವ್ರತಾ ಲಾವೋ, ಪ್ಲ್ಯಾನ್ ಕೋ ಪ್ರಾಕ್ಟಿಕಲ್ ಮೇ ನೈ ನೈ ಬಾತೆ ಲಾತೆ ರಹೋ. ಹೊಸ ಹೊಸ ಪ್ಲ್ಯಾನ್ ಮಾಡಿರಿ, ಹೊಸ ಹೊಸ ಮಾತನ್ನು ಪ್ರಾಕ್ಟಿಕಲಲ್ಲಿ ತನ್ನಿ. देखो आपका ये यज्ञ आरंभ होने के थोड़े वर्ष के पहले ये सब इन्वेंशन शुरू हुई है. ಯಜ್ಞ ಪ್ರಾರಂಭ ಆಗೋಕ್ಕಿಂತ ಮೊದಲು ಕೆಲವೇ ವರ್ಷದಲ್ಲಿ ಈ ಇನ್ವೆನ್ಷನ್ ಪ್ರಾರಂಭ ಆದದ್ದು. ಸೈನ್ಸ್ ಬಿ ಆಪಕಿ ಸೇವಾಕಿ ಮದದ್ಗಾರ ಹೈ. ವಿಜ್ಞಾನನೂ ನಮ್ಮ ಸೇವೆಗೆ ಎಷ್ಟು ಸಹಾಯ ಕೊಡ್ತಾ ಇದೆ ನೋಡಿ. ಇದು ವಿಜ್ಞಾನ ಎಷ್ಟು ಸಹಾಯ ಕೊಡ್ತಾ ಉಂಟು. खूब लाभ उठाओ. ವಿಜ್ಞಾನ ಸಹಾಯ ಮಾಡ್ತಾ ಇದೆ, ಲಾಭ ತಗೊಳ್ಳಿ. ಆಪ್ಕೆ ಲಿಯೇ ನಿಕಲೆ ಹೈ. ಇವೆಲ್ಲ ಬಂದಿರೋದು ಯಾತಕ್ಕೋಸ್ಕರ? ನಮಗೆ ಸೇವೆಗಾಗಿಯೇ ಬಂದಿದೆ. ದಿನ ಪ್ರತಿದಿನ ದೇಖೋ
दिन प्रतिदिन देखो कितनी नई नई बातें अभी अभी निकल रही है. ಈಗೀಗಲೂ ಹೊಸತ್ತು ಈಗಲೂ ಹೊರ ಬರ್ತಾ ಇದೆ, ಸಂಶೋಧನೆಯಾಗಿ ಜನರ ಹತ್ರ ಬರ್ತಾ ಇದೆ. ये ड्रामा आपको सहयोग दे रहा है, ಸಾಧನ್ आपको सहयोग दे रहा है. ಈ ನಾಟಕನ ನಮಗೆ ಸಹಯೋಗ ಕೊಡ್ತಾ ಇದೆ, ಈ ಸಾಧನಗಳು ಸಹಿತ ನಮಗೆ ಸಹಯೋಗವನ್ನು ಕೊಡ್ತಾ ಇದೆ. सभी सदा खुश तो होना, सदा खुश है. जो सदा खुश रहता है वो हाथ उठाओ. सदा खुशिಯಲ್ಲಿ ದಿನನರು ಕೈ ಎತ್ತಿ. कोई बात हो जाए तो भी खुश, ಏನು ಮಾತುಗಳು ಬೇಕಾದ್ರೆ ಬರಲಿ, सदा खुशी बातें आती है ना, तो भी खुश रहते हो. बड़ा हाथ उठाओ. ವೆಲ್ಕಮ್ करते हो ना, घबराते नहीं हो ना. ಬರಲಿ ಅಲ್ವಾ, ಎಂಥ ಮಾತುಗಳು ಬಂದರೂ ಸಹಿತ ಓಕೆನಾ, ವೆಲ್ಕಮಾ, ಸ್ವಾಗತ ಮಾಡ್ತೀರಲ್ವಾ, ಹೆದರಂಗಿಲ್ಲಲ್ವಾ. ಅನುಭವಿ ಬನಾತೆ ಹೇ, ಏನೋ ಮಾತು ಬಂತಪ್ಪ, ಅದು ನಮ್ಮನ್ನು ಏನು ಮಾಡ್ತದೆ, ಅನುಭವಿ ಮಾಡ್ತದೆ. ಯಹ ವಿಘ್ನ ಅನುಭವಕ್ಕೆ ಅಥಾರಿಟಿ ಕೋ ಬಡಾತೆ ಹೇ. ಒಂದು ಮಾತು ಬಂತು, ವಿಘ್ನ ಬಂತು, ಬಾಬಾ ಹೇಳ್ತಿದ್ದಾರೆ ಹೆದರುವುದಲ್ಲ, ವೆಲ್ಕಮ್ ಮಾಡಿ. ಅದು ನಮ್ಮನ್ನು ಅನುಭವಿಯನ್ನಾಗಿ ಮಾಡ್ತದೆ, ಅನುಭವದ ಅಥಾರಿಟಿ ಬರ್ತದೆ. ಮಾಯಾ ಆ ಗಯಿ ಏ ನಹೀ ಕಹೋ, ಏ ಪೇಪರ್ ಹೇ. ಮಾಯ ಬಂತು ಅಂತ ಹೇಳಬೇಡಿ, ಅದು ಪೇಪರ್. ಮಾಯಾ ಕೇತೆ ಮಾಯಕ್ಕೂ ಆಗಿ ಬಡಾತೆ ಹೋ. ಮಾಯ ಅಂತ ಹೇಳ್ಬೋದು, ಅದನ್ನು ಇನ್ನೂ ಜೋರಾಗಿ ಮುಂದುವರಿಸ್ತೀವಿ, ಬೆಳೆಸ್ತೀವಿ ಅದನ್ನು. पेपर है, माया को तो आप जान गए हो, कितने वर्षों से जान गए हो. ಮಾಯಾ ಕ್ಯಾ ಹೇ ಗೊತ್ತಿಲ್ಲ ನಿಮಗೆ, ಮಾಯಾ ಅಂದರೆ ಏನಂತ ಎಷ್ಟು ವರ್ಷದಿಂದ ತಿಳ್ಕೊಂಡಿದ್ದೀವಿ. ಇಸ್ಲಿಯೇ ಮಾಯಾ ಸೆ ಘಬರಾವೋ ನಹಿ. ಮತ್ತೇನು ತಿಳ್ಕೊಬೇಕು ಮಾಯೆ ಬಂದಾಗ, पेपर समझ के खुशी से पेपर दो और अनुभव के क्लास में आगे बढ़ो. ಅಂದರೆ ಬಾಬಾ ಹೇಳ್ತಿದ್ದಾರೆ, ನಾವು ಮಾಯೆ ಬರೋದರಿಂದ, ವಿಘ್ನ ಬರೋದರಿಂದ, ಮಾತುಗಳು ಬರೋದರಿಂದ ವೆಲ್ಕಮ್ ಮಾಡಿ, ಹೆದರಬೇಡ್ರಿ, ಅನುಭವಿಯನ್ನಾಗಿ ಮಾಡ್ತದೆ. ವಿಘ್ನ ಬಂದಾಗ ನಮ್ಮನ್ನದು ಪೇಪರ್ ಅಂತ ತಿಳ್ಕೊಬೇಡಿ, ಖುಷಿಯಿಂದ ಪೇಪರನ್ನು ಅಟೆಂಡ್ ಮಾಡಿರಿ. ಅನುಭವದ ಕ್ಲಾಸನ್ನು ಇನ್ನೂ ನೀವು ಚಲೋ ಮಾಡ್ಬೋದು. ಏ ಕ್ಲಾಸ್ ಬಡಾನಾ ಹೇ, ಮುಂಜಿನಾ ನಹಿ. क्या करूँ, कैसे करूँ, क्या क्यों, ये ब्राह्मणों का सोचने का काम नहीं है. ಯಾಕೆ, ಏನು, ಹೇಗೆ, ಏನು ಮಾಡಲಿ, ಇವೆಲ್ಲ ಯೋಚನೆ ಮಾಡೋದು ನಮ್ಮ ಕೆಲಸ ಅಲ್ಲ. ತ್ರಿಕಾಲದರ್ಶಿ ಹೋನ, ನಾವೇನಾಗಿದ್ದೀವಿ, ತ್ರಿಕಾಲದರ್ಶಿ. ಕ್ಯಾ ಕ್ಯೋ ಕೈಸೆ ये उठ ही नहीं सकता. पेपर आया, अनुभव के क्लास में आगे बढ़े. ಬಾಬಾ ಅಂತಾರೆ, ಪೇಪರ್ ಬಂತು, ಅನುಭವದ ಕ್ಲಾಸಿನಲ್ಲಿ ನಮ್ಮನ್ನು ಏನು ಮಾಡ್ತದ್ದು, ಮತ್ತಷ್ಟು ಮುಂದುವರಿಸ್ತು. ಖುಷಿಯಲ್ಲಿರಿ, ವಿಘ್ನ ಬಂದಾಗೆ ಹೆದರಬೇಡ್ರಿ, ಪೇಪರ್ ಅಂತ ತಿಳ್ಕೊಳ್ಳಿ, ಅನುಭವಿಯನ್ನಾಗಿ ಮಾಡ್ತಾ ಇದೆ ಅಂತ ಅನುಭವ ಮಾಡಿ. ಅಭಿ ತೋ ಅನುಭವಿ ಬನ್ ಗಯೇ ಹೋ और बनते रहेंगे. अच्छा, जो भी पत्र, फ़ोन, जिन्हों को भी याद, प्यार या संदेश बाप दादा के प्रति आए हैं, उन सभी बच्चों को बाप दादा अपने नयनों में समाते हुए याद, प्यार या सर्विस समाचार या मन का पुरुषार्थ का समाचार दिया है. उन सब को बाप दादा मनसा द्वारा इमर्ज कर सुख की, शांति की, ಖುಷಿ की ಕಿರಣೆ दे रहे हैं. ಬಾಬನಿಗೆ ಪತ್ರದ ಮೂಲಕ, ಫೋನಿನ ಮೂಲಕ ನೆನಪು, ಪ್ರೀತಿ ಜೊತೆಗೆ ಸಂದೇಶ ಬಾಪ್ತಾದರ ಪ್ರತಿ ಎಲ್ಲ ಕೊಡ್ತೀವಿ. ಎಲ್ಲದೂ ಸಹಿತ ಬಾಬಾ ಮಕ್ಕಳನ್ನು ಕಣ್ಣಲ್ಲಿ ಸಮಾವೇಶಗೊಳಿಸ್ಕೋತಾರೆ, ನೆನಪು ಪ್ರೀತಿಯನ್ನು ಕೊಡ್ತಾರೆ, ಸೇವಾ ಸಮಾಚಾರವನ್ನು ಕೇಳ್ತಾರೆ, ಮನಸ್ಸಿನ ಪುರುಷಾರ್ಥದ ಸಮಾಚಾರವನ್ನು ಕೇಳ್ತಾರೆ. ಎಲ್ಲವನ್ನು ಬಾಬಾ ಮನಸ್ಸಿನ ಮೂಲಕ ಏನು ಮಾಡ್ತಾರೆ, ಇಮರ್ಜಕರ್. ಯಾವುದನ್ನು ಇಮರ್ಜಕರ್? ಸುಖಕ್ಕೆ, ಶಾಂತಿಗೆ, ಖುಷಿಯ ಕಿರಣವನ್ನು ಕೊಡ್ತಾರೆ.
ಎಲ್ಲ ನಮ್ಮದು ಸಮಾಚಾರ ಬಾಬನಿಗೆ ತಲುಪ್ತದೆ. ನೆನಪು ಪ್ರೀತಿನೂ ತಲುಪ್ತದೆ, ಸೇವಾ ಸಮಾಚಾರನೂ ತಲುಪ್ತದೆ, ಮನಸ್ಸಿನ ಪುರುಷಾರ್ಥದ ಸಮಾಚಾರನೂ ತಲುಪ್ತದೆ, ಪತ್ರದ ಮೂಲಕ, ಫೋನಿನ ಮೂಲಕ, ಯಾದ್ ಪ್ಯಾರ್ ಮೂಲಕ ಎಲ್ಲ ತಲುಪ್ತಾ ಇದೆ. ಬಾಬಾ ಅವೆಲ್ಲವನ್ನು ಸಹಿತ ತಮ್ಮಲ್ಲಿ ಏನು ಮಾಡ್ತಾರೆ, ಇದು ಮಾಡಿಕೊಂಡು ಸಮಾವೇಶಗೊಳಿಸ್ಕೊಂಡು ಮನಪೂರ್ವಕವಾಗಿ ಮನಸ್ಸಿನಿಂದ ಸುಖದ, ಶಾಂತಿಯ, ಖುಷಿಯ ಕಿರಣವನ್ನು ಕೊಡ್ತಾ ಇದ್ದಾರೆ. ಚಾಹೆ ಕೋಹಿನೇ ಯಹಾ ನಹಿ ಬೇಜಾ ಹೇ. ಕೆಲವರು ಏನು ಕಳಿಸಿಲ್ಲ, ಯಾವುದರ ಮೂಲಕ, ಪತ್ರ ಫೋನ್ನ ಮೂಲಕ ಕಳಿಸಿಲ್ಲ. ದಿಲ್ ಮೇ ಬಿ ಸಂಕಲ್ಪ ಕಿಯಾ, ಎಲ್ಲೋ ಕುಂತ್ಕೊಂಡು ಹೃದಯದಲ್ಲಿ ಸಂಕಲ್ಪವನ್ನು ಮಾಡಿದರು. ಓ ಸಂಕಲ್ಪ ಬಿ ಬಾಪ್ ಕೆ ಪಾಸ್ ಪೌಂಚ್ ಗಯಾ. ಆ ಮನಸ್ಸಲ್ಲಿ ಮಾಡಿದ ಸಂಕಲ್ಪನೂ ಬಾಬನಿಗೆ ಬಂದು ತಲುಪಿದೆ. ಅಚ್ಚಾ, ತಲುಪಿದ್ದಕ್ಕೆ ಏನು ಕೊಟ್ಟರು ಬಾಬಾ? ಸುಖ, ಶಾಂತಿ, ಖುಷಿಯ ಕಿರಣವನ್ನು ಕೊಡ್ತಾ ಇದ್ದಾರೆ. चारों ओर के हिम्मते बच्चे मददे बाप, मीठे मीठे बच्चों को बाप दादा याद प्यार दे रहे हैं. ನಾಲ್ಕು ಕಡೆಯ ಸಾಹಸಿ ಮಕ್ಕಳು ಸಹಯೋಗ ತಂದೆಯದು ಅಂತ ಮಧುರ ಮಧುರ ಮಕ್ಕಳಿಗೆ ಬಾಪ್ ದಾದಾ ನೆನಪು ಪ್ರೀತಿ ಕೊಡ್ತಾ ಇದ್ದಾರೆ. और इस वर्ष कोई ना कोई अपने प्रति व सेवा केंद्र प्रति व विश्व की आत्माओं प्रति कोई ना कोई ऐसा प्लान बनाना जो सेवा का बल या पल सर्व आत्माओं को प्राप्त हो जाए. ಈ ವರ್ಷ ಒಂದಲ್ಲ ಒಂದು ಸೇವಾ ಕೇಂದ್ರದ ಪ್ರತಿ, ವಿಶ್ವದ ಆತ್ಮಗಳ ಪ್ರತಿ ಒಂದಲ್ಲ ಒಂದು ಪ್ಲ್ಯಾನ್ ಮಾಡಿದಿರಿ. ಸೇವೆಯ ಬಲ ಮತ್ತು ಫಲ ಎಲ್ಲ ಆತ್ಮಗಳಿಗೂ ಪ್ರಾಪ್ತಿಯಾಗ್ತದೆ. चारों ओर के बच्चों को बाप दादा विशेष दिल का याद प्यार स्वीकार हो. ಓಂ ಶಾಂತಿ. ನಾಲ್ಕು ಕಡೆಯ ಮಕ್ಕಳು ಬಾಪ್ ದಾದರವರ ವಿಶೇಷ ಹೃದಯದ ನೆನಪು ಮತ್ತು ಪ್ರೀತಿಯನ್ನು ಸ್ವೀಕಾರ ಮಾಡಿರಿ. ಅಚ್ಚಾ. ಓಂ ಶಾಂತಿ. ಓಂ ನಮಃ ಶಿವಾಯ. ಆತ್ಮನಾದ ನಾನು ಜ್ಞಾನಸಾಗರ, ಜ್ಞಾನ ಸೂರ್ಯ, ಪರಮ ಆತ್ಮನಾದ ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ. ಇವತ್ತಿನ ವರದಾನ साधारणता द्वारा महानता को प्रसिद्ध करने वाले सिंपल और सैंपल बाबा. ಸಾಧಾರಣತೆಯ ಮೂಲಕ ಮಹಾನತೆಯನ್ನು ಪ್ರಸಿದ್ಧಗೊಳಿಸುವ ಸಿಂಪಲ್ ಮತ್ತು ಸ್ಯಾಂಪಲ್ ಆಗಿರಿ. ಯಾವ ರೀತಿ ಸಿಂಪಲ್ ವಸ್ತು ಸ್ವಚ್ಛ ಇತ್ತು, ಅದು ತನ್ನ ಕಡೆಗೆ ಆಕರ್ಷಣೆ ಅವಶ್ಯಕವಾಗಿ ಮಾಡ್ತದೆ. ನೋಡಿದರೆ ಸಿಂಪಲ್ ಅದು, ಆದರೆ ಸ್ವಚ್ಛ ಇದೆ, ಅದು ತನ್ನ ಕಡೆಗೆ ಆಕರ್ಷಣೆ ಮಾಡ್ತದೆ. ಅದೇ ರೀತಿ ಮನಸ್ಸಿನ ಸಂಕಲ್ಪದಲ್ಲಿ, ಸಂಬಂಧದಲ್ಲಿ, ವ್ಯವಹಾರದಲ್ಲಿ, ಇರುವಿಕೆಯಲ್ಲಿ ಸಿಂಪಲ್ ಮತ್ತು ಸ್ವಚ್ಛ ಇರಬೇಕು. ಆಗ ನಾವು ಸ್ಯಾಂಪಲ್ ಆಗಿ ಅನೇಕರನ್ನು ನಮ್ಮ ಕಡೆಗೆ ಆಕರ್ಷಣೆ ಮಾಡ್ತೀವಿ. ಮನಸ್ಸು ಹೆಂಗಿರಬೇಕು? ಸಂಬಂಧ, ವ್ಯವಹಾರ, ನಂತರ ರಹನ್ ಸಹನ್ ಸಿಂಪಲ್ ಇದ್ದಾಗ ಅನೇಕ ಆತ್ಮಗಳನ್ನು ಆಕರ್ಷಣೆ ಮಾಡ್ತೀವಿ. ಸಿಂಪಲ್ ಅಂದರೆ ಏನರ್ಥ? ಸಾಧಾರಣತಾ. ಸಾಧಾರಣತಾ ಸೇ ಮಹಾನತಾ ಪ್ರಸಿದ್ಧ ಹೋತಿ ಹೈ. ಸಾಧಾರಣತೆಯಿಂದ ಮಹಾನತೆ ಪ್ರಸಿದ್ಧ ಆಗ್ತದೆ. जो साधारण अर्थात सिंपल नहीं वो प्रॉब्लम रूप बन जाते हैं. ಯಾರು ಸಾಧಾರಣ ಇಲ್ವೋ, ಸಿಂಪಲ್ ಇಲ್ವೋ ಅವರು ಸಮಸ್ಯಾರೂಪ ಆಗ್ತಾರೆ, ಪ್ರಾಬ್ಲಮ್ ಆಗ್ತಾರೆ. ಆದ್ದರಿಂದ ಸಾಧಾರಣತೆಯ ಮೂಲಕ ಮಹಾನತೆಯನ್ನು ಪ್ರಸಿದ್ಧ ಮಾಡುವ ಸಿಂಪಲ್ ಮತ್ತು ಸ್ಯಾಂಪಲ್ ಆಗಿರಿ. ಇವತ್ತಿನ ಸ್ಲೋಗನ್ ದಿಲ್ ಸೆ ಕಹೋ. क्या? मेरा बाबा. कहो, दिल से कहो मेरा बाबा. तो माया की बेहोशी से बंद आंखें खुल जाएगी. ಹೃದಯ ತುಂಬಿ ಮೇರಾ ಬಾಬಾ ಅಂದ್ಬಿಟ್ರೆ ಸಾಕು. ಮಾಯೆಯಿಂದ ಪ್ರಜ್ಞೆ ತಪ್ಪಿದವರು ಮತ್ತೆ ಕಣ್ಣು ತೆರೀತಾರೆ. ಪ್ರಜ್ಞೆ ತಪ್ಪಿ ಹೋಗಿದೆ ಮಾಯೆಯಿಂದ. ಪ್ರಜ್ಞೆ ತಪ್ಪಿ ಹೋದವರು ಸಹಿತ ಮೇರಾ ಬಾಬಾ ಅಂದರೆ ಸಾಕು, ಹೃದಯ ತುಂಬಿ ಮತ್ತೆ ಅವರ ಕಣ್ಣು ತೆರೆಯಲ್ಪಡ್ತದೆ.
ಅವ್ಯಕ್ತ ಇಶಾರೆ ಹರ್ಷಿತ ಇರಿ. ಹರ್ಷಿತ ಇರಲಿಕ್ಕೆ ನಮ್ಮ ನೇಚರ್ ಹೆಂಗಿರಬೇಕು? ಸರಳ ಮತ್ತು ಸಹನಶೀಲ. ಈಗೀಗ ಆವಾಜಲ್ಲಿ ಬರ್ತೀವಿ, ಈಗೀಗ ಆವಾಜಿನಿಂದ ದೂರ ಹೋಗ್ತೀವಿ. ಎಷ್ಟು ಸಮಯದ ಅಭ್ಯಾಸ ಸರಳ ಮತ್ತು ಸಹಜ ಆಗ್ತದೆ, ಅಷ್ಟು ಸಂಪೂರ್ಣತೆ ಸಮೀಪಿಸ್ತದೆ. ಸಂಪೂರ್ಣ ಸ್ಟೇಜಿನ ನಿಶಾನಿ ಉನಕ ಪುರುಷಾರ್ಥ ಸರಳ ಹೋಗ. ಪುರುಷಾರ್ಥ ಸರಳವಾಗಿರ್ತದೆ, ಅದು ಸಂಪೂರ್ಣ ಸ್ಟೇಜಿನ ನಿಶಾನಿ. ನೆನಪಿನ ಯಾತ್ರೆ ಮತ್ತು ಸರ್ವೀಸ್ ಎರಡೂ ಸಹಿತ ಸಹಜವಾಗಿ ನಡೀತಾ ಇರ್ತದೆ. ಜಬ್ ದೋನೋ ಮೇ ಸರಲ್, ಯಾವುದು ದೋನೋ ಮೇ? ಯಾದಕಿ ಯಾತ್ರಾ ಮತ್ತು ಸರ್ವಿಸ್ ಎರಡರಲ್ಲಿ ಸರಳತೆ ಸಹಜ ಅನುಭವ ಆಗ್ತಾ ಹೋಯ್ತಂದರೆ ಸಮझो ಸಂಪೂರ್ಣತಾ की अवस्था प्राप्त होने वाली है. ಸಂಪೂರ್ಣತೆಯ ಅವಸ್ಥೆ ಪ್ರಾಪ್ತಿಯಾಯಿತು ಅಂತ ಅರ್ಥ. ನೆನಪು ಸಹಜ, ಸೇವೆನೂ ಸಹಜ, ನ್ಯಾಚುರಲ್ ಆಗಿ ಸರಳ ಮತ್ತು ಸಹಜ. ಅಂದರೆ ಅರ್ಥ ಸಂಪೂರ್ಣತೆಯ ಅವಸ್ಥೆ ಪ್ರಾಪ್ತಿಯಾಗ್ತಾ ಇದೆ ಅಂತ ಅರ್ಥ. ಇವತ್ತಿನ ಸ್ವಮಾನ, ನನ್ನ ಆತ್ಮ ಸಂಪೂರ್ಣತೆಯ ಅವಸ್ಥೆಯಲ್ಲಿದ್ದೇನೆ. ನನ್ನ ಆತ್ಮ ಸಂಪೂರ್ಣತೆಯ ಅವಸ್ಥೆಯಲ್ಲಿದ್ದೇನೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಜೂನ್, ಜುಲೈ, ಆಗಸ್ಟ್ 3 ತಿಂಗಳು ಸೈಲೆನ್ಸ್ ಮಾಸ. ಅದಕ್ಕೆ ಸಂಬಂಧಪಟ್ಟು ಒಂದು ವಿಶೇಷವಾದಂತಹ ಪಾಯಿಂಟ್ ಇದೆ. हरेक यही संकल्प लो, हमें शांति की, शक्ति की किरणें विश्व में फैलानी है. ನಾನು ಶಾಂತಿಯ ಕಿರಣವನ್ನು, ಶಕ್ತಿಯ ಕಿರಣವನ್ನು ವಿಶ್ವಕ್ಕೆ ಹರಡಿಸಬೇಕು. ತಪಸ್ವಿ ಮೂರ್ತ ಬನ್ಕರ್ ರಹನಾ, ನಾನು ತಪಸ್ವಿ ಮೂರ್ತಿಯಾಗಿರಬೇಕು. अब एक दूसरे को वाणी से सावधान करने का समय नहीं है. ಒಬ್ಬರು ಇನ್ನೊಬ್ಬರು ಮಾತಿನ ಮೂಲಕ ಎಚ್ಚರಿಕೆ ಕೊಡುವ ಸಮಯ ಇದಲ್ಲ. अब मनसा शुभ भावना से एक दूसरे के सहयोगी बनकर आगे बढ़ो और बढ़ाओ. ಮನಸ್ಸಿನ ಶುಭ ಭಾವನೆಯ ಮೂಲಕ ಒಬ್ಬರಿನ್ನೊಬ್ಬರಿಗೆ ಸಹಯೋಗಿಯಾಗಿ ಮುಂದುವರಿಯಿರಿ, ಮತ್ತೊಬ್ಬರನ್ನು ಮುಂದುವರಿಸಿರಿ. ಯಾವುದರ ಮೂಲಕ? ಮನಸ್ಸಿನ ಶುಭ ಭಾವನೆ, ಶಾಂತಿ, ಶಕ್ತಿಯ ಕಿರಣ, ತಪಸ್ವಿ ಮೂರ್ತಿಯಾಗಿರಿ. ಮಾತಿನಿಂದ ಎಚ್ಚರಿಕೆ ಕೊಡುವ ಸಮಯ ಇದಲ್ಲ. ಮನಸಾ ಶುಭ ಭಾವನೆಯಿಂದ ಒಬ್ಬರಿಗೊಬ್ಬರು ಸಹಯೋಗಿಯಾಗಿ ಮುಂದುವರಿಯಿರಿ ಮತ್ತು ಮುಂದುವರಿಸಿರಿ. ಅಚ್ಚಾ, ಓಂ ಶಾಂತಿ. करता है बाबा हम पास तेरे उड़ आए, पास तेरे उड़ आए. जो पिंजरे से उड़कर पंछी नील गगन में जाए, पास तेरे उड़ आए. जी करता है बाबा हम पास तेरे उड़ आए, पास तेरे उड़ आए. कोई शय ना भाती है अब
याद घर की आती है, करे इशारा किरण तुम्हारी, जैसे हमें बुलाती है। तेरी याद में समा के हम तो तुम सा ही बन जाए, पास तेरे उड़ आए, पास तेरे उड़ आए। बस कुछ पल की बात है, फिर घर चलना साथ है। हाथ में हाथ तुम्हारे बाबा, प्यार की बरसात है। संगम युग में संग में तेरे, हर पल मिलन मनाए, पास तेरे उड़ आए, पास तेरे उड़ आए। अंबर से भी पार है, मणियों का गार है। परम शांति विश्राम यहाँ पर, ज्योति का भंडार है। परमानंद सुधा नैनों से वसुधा पर छलकाए, पास तेरे उड़ आए। जी करता है बाबा हम पास तेरे उड़ आए, पास तेरे उड़ आए। जो पिंजरे से उड़कर पंछी नील गगन में जाए, पास तेरे उड़ आए। जी करता है बाबा हम पास तेरे उड़ आए, पास तेरे उड़ आए। ओम शांति, ओम शांति।